ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಆಲ್ ಆಫ್ ಯು. ಎಲ್ಲರಿಗೂ ಶುಭೋದಯ. ಸೊ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತು ನಾವು ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 10ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸ್ತಾ ಇರುವಂಥದ್ದು. ಸೊ ಈ ಒಂದು ಕರೆಂಟ್ ಅಫೇರ್ಸ್ ತರಗತಿಗೆ ನಮ್ಮ ಅಡ್ಡಾದ ಎಲ್ಲ ಹುಲಿಗಳಿಗೆ ಹಾರ್ದಿಕ ಸ್ವಾಗತ. ಸೊ ಇವತ್ತು ನಾವು ಯಾವ ವಿಷಯಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ನಾವು ನೋಡ್ತಾ ಹೋಗೋಣ. ಸೊ ಬೆಂಗಳೂರು ನವೋದ್ಯಮದ ತವರು, ನವೋದ್ಯಮ ಸ್ಟಾರ್ಟಪ್ಸ್, ಎಲ್ಲಿ ನೋಡಿದಲ್ಲೆಲ್ಲ ಸ್ಟಾರ್ಟಪ್ಗಳು. ಯಾಕಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಯುವಕ ಯುವತಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೌರ್ಮೆಂಟನ್ನೇ ಎಲ್ಲರಿಗೂ ಜಾಬ್ ಕೊಡೋಕ್ಕಾಗೋದಿಲ್ಲ. ಅವರವ್ರ ಸ್ಕಿಲ್ ಮೇಲ್ಗಡೆ, ಅವರವರ ಕೌಶಲ್ಯದ ಮೇಲ್ಗಡೆ ಅವರೇ ಜಾಬ್ಗಳನ್ನು ಕಂಡು ಹಿಡ್ಕೋಬೇಕು. ಅವರೇ ಜಾಬ್ ಕೊಡೋರ ಥರನೂ ಆಗಬೇಕಂತಂದರೆ ನವೋದ್ಯಮ ಅವರಿಗೊಂದು ಹೆದ್ದಾರಿ ಅಂತಲೇ ಹೇಳ್ಬೋದು. ಸ್ಟಾರ್ಟಪ್ಸ್ಗಳು ಬರ್ತಾ ಇದ್ದಾವೆ, ಯೂನಿಕಾರ್ನ್ಗಳು ಬರ್ತಾ ಇದ್ದಾವೆ. ಯೂನಿಕಾರ್ನ್ ಸ್ಟಾರ್ಟಪ್ಸ್ಗಳಂದರೆ ಏನನ್ನೋದನ್ನು ನಾವು ನೋಡೋಣ. ಮನುಷ್ಯನ ಸಾವಿನ ಬಳಿಕವೂ ಅಂಗದಾನವನ್ನು ಮಾಡಬಹುದು ಅಂಥೇಳಿ ಯೂನಿವರ್ಸಿಟಿಯ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅಮೇರಿಕಾದ ವಿಜ್ಞಾನಿಗಳು ಒಬ್ಬ ಮನುಷ್ಯ ಸತ್ತ ಮೇಲೂ ಕೂಡ ಅವನ ಅಂಗಾಂಗಗಳನ್ನು ನಾವು ದಾನ ಮಾಡಬಹುದು ಅಂಥೇಳಿ ಕಂಡುಹಿಡಿದಿದ್ದಾರೆ. ಅದನ್ನು ಏನು, ಅದಕ್ಕೆ ಯಾವ್ಯಾವ ರಾಸಾಯನಿಕಗಳನ್ನು ಸೇರಿಸ್ತಾರೆ, ಯಾವ ರೀತಿ ವರ್ಕ್ ಆಗ್ತದೆ, ಅದನ್ನು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗಡೆ ಸ್ವಲ್ಪ ನೋಡೋಣ. ಇನ್ನು ನಮ್ಮ ಕರ್ನಾಟಕ ಸ್ಟೇಟ್ ಇಂಪಾರ್ಟೆನ್ಸ್ ನ್ಯೂಸ್ ಬಂದಿದೆ, ವೆರಿ ಇಂಪಾರ್ಟೆಂಟ್ ಇದು. KS, PSI, FDA, SDAಗೆ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಕಪ್ಪತ್ತ ಗುಡ್ಡ. ಸೊ ಇಲ್ಲಿ ಗಣಿಗಾರಿಕೆ ಭಾಳ ಸದ್ದು ಮಾಡ್ತಾ ಇತ್ತು. ಸೊ ಆ ಒಂದು ಹಿನ್ನೆಲೆ ಒಳಗಡೆ ನಿನ್ನೆ ಪ್ರಜಾವಾಣಿ ಒಳಗಡೆ ಭಾಳ ಬೆಸ್ಟ್ ಒಂದು ಆರ್ಟಿಕಲ್ ಬಂದಿದೆ. ಅದನ್ನು ನಾವಿಲ್ಲಿ ತೆಗೆದುಕೊಂಡು ಡಿಸ್ಕಷನ್ ಮಾಡುವಂಥದ್ದು. ಇದರ ಜೊತೆಗೆ ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿ ILOದವರು ಕೊಟ್ಟಿರುವಂಥದ್ದು. ILO ಅಂತಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಏನು ವರದಿಯನ್ನು ಕೊಟ್ಟಿದ್ದಾರೆ, ಮತ್ತು ILO ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ನೆಕ್ಸ್ಟು ಭಾರತ ದೇಶಕ್ಕೆ ಜರ್ಮನಿ ಬೆಂಬಲ ಕೊಡ್ತಾ ಇದೆ. ಯಾಕೆ ಜರ್ಮನಿ, ಯಾಕೆ, ಯಾವ ವಿಷಯದಲ್ಲಿ ಬೆಂಬಲವನ್ನು ಕೊಡ್ತಾ ಇದೆ, ಮತ್ತು ಭಾರತ ಜರ್ಮನಿಯ ಸಂಬಂಧಗಳು ಏನು, ಇವನ್ನೆಲ್ಲ ನಾವಿಲ್ಲಿ ನೋಡ್ತಾ ಹೋಗೋಣ. ಇದಾದಮೇಲೆ ನಮ್ಮ ಒನ್ ಲೈನರ್ಗಳಿದ್ದಾವೆ. ಒನ್ ಲೈನರ್, ಗೋಲ್ಡನ್ ಲೈನರ್ ಅಂತಲೇ ನಾವು ಕರಿತೀವಿ. ಅದನ್ನು ನೋಡಿ ಗೋಲ್ಡನ್ ಥಾಟ್. ಇವತ್ತು ಕೂಡ ಒಂದು ಅದ್ಭುತವಾದಂಥ ಒಂದು ಗೋಲ್ಡನ್ ಥಾಟ್ ಇದೆ. ಸೊ ರೆಗ್ಯುಲರ್ ಆಗಿ ನಾವು ಪ್ರತಿಯೊಂದು ವಿಡಿಯೋದೊಳಗಡೆ ಕಳೆದ 10 ತಿಂಗಳಿನಿಂದ ಪ್ರತಿ ವಿಡಿಯೋದಲ್ಲಿ ಒಂದೊಂದು ಗೋಲ್ಡನ್ ಥಾಟನ್ನು ಹೇಳ್ತಾ ರಿಯಲಿಸ್ಟಿಕ್ ಆದಂಥ, ಸೈಂಟಿಫಿಕ್ ಆದಂಥ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಕಳೆದ 10 ತಿಂಗಳು ರೆಗ್ಯುಲರ್ ಆಗಿ ಯಾರು ಕರೆಂಟ್ ಅಫೇರ್ಸಲ್ಲಿ ಗೋಲ್ಡನ್ ಥಾಟನ್ನು ನೋಡ್ತಾ ಬರ್ತಾ ಇದ್ದಾರೆ, ನನಗನ್ನಿಸಿದಂಗೆ ನಿಜವಾಗ್ಲೂ ಅವರ ಒಂದು ಚಿಂತನಾ ಕ್ರಮ, ಥಿಂಕ್ ಮಾಡುವಂಥ ಒಂದು ವೇ ಡೆಫಿನೆಟ್ಲಿ ಚೇಂಜ್ ಆಗಿರಲೇಬೇಕು ಅಂಥೇಳಿ. ಸೊ ನಿಮಗೂ ಕೂಡ ಗೋಲ್ಡನ್ ಥಾಟಿಂದ ನನ್ನ ಯೋಚನಾ ಕ್ರಮ ಚೇಂಜ್ ಆಗಿದೆ, ಜೀವನ ಶೈಲಿ ಬದಲಾಗ್ತಾ ಇದೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅದರ ಬಗ್ಗೆ ತಿಳಿಸ್ಬೇಕು. ಸೊ ಇನ್ನೂ ಹೆಚ್ಚಿನ ಒಂದು ಗೋಲ್ಡನ್ ಥಾಟನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮುಂದುವರಿಸ್ತಾ ಹೋಗುವಂಥದ್ದು. ಇನ್ನು ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ ಯಾರು ಜಾಯಿನ್ ಆಗಿಲ್ಲ, ಇಮಿಡಿಯೇಟ್ ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೂಡ ಇದೆ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಮುಂದಿನ ದಿನಗಳಲ್ಲಿ ಭಾರಿ ಅತ್ಯುತ್ತಮವಾದಂಥ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಡುವಂಥ ವಿಡಿಯೋಗಳು ಬರ್ತಾ ಇದ್ದಾವೆ. ಆಮೇಲೆ ಕೆಲವೊಂದು ಬುಕ್ಸ್ ಸಮರಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಭಾಳ ಹೊಸದಿದು, ಯಾಕಂದರೆ ಇವತ್ತಿನ ಯೂತ್ಸು ದಾರಿ ತಿಳಿಯದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಅವರಿಗೆ ಸಾಧ್ಯವಾದ ಮಟ್ಟಿಗೆ ನನ್ನಲ್ಲಿರುವಂಥ ಒಂದು ಸಣ್ಣ ಜ್ಞಾನವನ್ನು, ನಮ್ಮ ಟೀಮಲ್ಲಿರುವಂಥ ಒಂದು ಟೀಮ್ ಸ್ಪಿರಿಟನ್ನು ಬಳಸ್ಕೊಂಡು ಅವರಿಗೆ ಒಂದು ಶಕ್ತಿ ತುಂಬುವಂಥ, ಆತ್ಮವಿಶ್ವಾಸ ತುಂಬುವಂಥ ಒಂದು ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಕೆಲವೊಂದು ಬೆಸ್ಟ್ ಬುಕ್ಸ್ ಇದಾವೆ ಇಂಗ್ಲೀಷ್ ಒಳಗಡೆ, ಇಡೀ ಥ್ರೂಔಟ್ ವರ್ಲ್ಡ್ ಅವು ಸೇಲ್ ಆಗಿರುವಂಥ ಬುಕ್ಸ್ಗಳು. ಸೊ ಆ ಬುಕ್ಸಲ್ಲಿರುವಂಥ ಕೆಲವೊಂದು ಸಮರಿಗಳು, ನಾವು ಏನು ತಿಳ್ಕೋಬೇಕು, ಜ್ಞಾನ ಭಾಳ ಇದೆ, ಸಾಕಷ್ಟು ಜ್ಞಾನ ಇದೆ, ಅದರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ವಿಡಿಯೋಗಳು ಕೂಡ ನಿಮಗೆ ಬರ್ತಾ ಇದ್ದಾವೆ. ನಿಜವಾಗ್ಲೂ ನೀವು ಅವುಗಳನ್ನು ಭಾಳ ಲೈಕ್ ಮಾಡ್ತೀರಿ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಇಟ್ಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟು ಸುಮಾರೊಂದು 13 ದಿನಪತ್ರಿಕೆಗಳಿಂದ ನಾವು ಇಲ್ಲಿ ಏನು ಮಾಡಿರ್ತೀವಪ್ಪ ಅಂತಂದರೆ ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನೆಲ್ಲ ನಾವು ಕವರ್ ಮಾಡಿರ್ತೀವಿ. ಸೊ ಆಲ್ಮೋಸ್ಟು IAS ಇಂದ KS ಇಂದ ಹಿಡ್ಕೊಂಡು PC ಬ್ಯಾಂಕಿಂಗ್ವರೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಯೂಸ್ ಆಗೋ ಥರ ನಾವು ಇದನ್ನು ಮಾಡಿರುವಂಥದ್ದು. ಇನ್ನು ನೆಕ್ಸ್ಟು ನಮ್ಮ ಅಡ್ಡಾ ಬ್ರ್ಯಾಂಡ್ ಇದೆ. ಏನಪ್ಪ ಅಂತಂದ್ರೆ ಯಾವುದೇ ವಿಷಯವನ್ನು ತೊಗೊಂಡ್ರೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಿನಿಂದ ಎಲ್ಲ ಆಯಾಮಗಳಿಂದ ಅದನ್ನು ಡಿಸ್ಕಸ್ ಮಾಡುವಂಥ ಒಂದು ಪರಿಪಾಠ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನು ಮುಂದೆ ಕೂಡ ಆ ಒಂದು ಪರಿಪಾಠವನ್ನು ಮುಂದುವರಿಸ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.
ಇನ್ನು ನೆಕ್ಸ್ಟು ಇಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿರ್ತೀವಲ್ಲ ಇದನ್ನೆಲ್ಲ ನಾವು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಒಳಗಡೆ ಹಾಕಿರ್ತೀವಿ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನೋಡ್ರಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಇಲ್ಲಿ ನಾವು ಅದನ್ನು ಹಾಕಿರ್ತೀವಿ. ಈ ವಿಡಿಯೋ ಮುಗಿದ 1 ನಿಮಿಷದಲ್ಲಿ ನಿಮಗೆ ನೋಟ್ಸ್ ಅವೈಲಬಿಲಿಟಿ ಇರ್ತದೆ. ಸೊ ಆ PDF ನೀವು ತೆಗೆದುಕೊಳ್ಳಬಹುದು. ಇನ್ನು ಪ್ರತಿ ತಿಂಗಳು ನಾವು ವಿಡಿಯೋಗಳನ್ನು ಮಾಡ್ತೀವಿ. ಪ್ರತಿ ತಿಂಗಳು ನಾವೊಂದು 15ರಿಂದ 18 ವಿಡಿಯೋಗಳನ್ನು ಮಾಡ್ತೀವಿ. ಒಂದೊಂದು ವಿಡಿಯೋ ಅಪ್ರಾಕ್ಸಿಮೇಟ್ಲಿ 1 ತಾಸು 1.5 ತಾಸು ಇರ್ತವೆ. ಸೊ ಒಂದು ತಿಂಗಳಿಗೆ ನಾವು ಹೆಚ್ಚು ಕಡಿಮೆ ಒಂದು 20 ಗಂಟೆ ನಾವು ಪಾಠವನ್ನು ಮಾಡಿರ್ತೀವಿ. ಒಂದು 20 ಗಂಟೆ ಕರೆಂಟ್ ಅಫೇರ್ಸ್ ಹೇಳಿರ್ತೀವಿ. 20 ಗಂಟೆ ಹೇಳಿದಂಥ ಎಲ್ಲ ಕರೆಂಟ್ ಅಫೇರ್ಸನ್ನು ಒಂದು ಮ್ಯಾಗ್ಝಿನ್ ರೂಪದಲ್ಲಿ ಮಾಡಿ ಕಳೆದ 2 ವರ್ಷಗಳಿಂದ ನಾವು ಉಚಿತವಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಈಗೂ ಕೂಡ ಉಚಿತವಾಗಿಯೇ ಕೊಡ್ತಾ ಇದ್ದೀವಿ. ಬಟ್ ಈ ಸೆಪ್ಟೆಂಬರ್ ತಿಂಗಳಿನಿಂದ ಅದಕ್ಕೊಂದು ಹೊಸ ಹೆಸರನ್ನು ಇಟ್ಟಿದ್ದೀವಿ. ಯಾಕಂದರೆ ಹೊಸದು ಮಾಡೋದು ನಮಗೆ ಅದು ಬ್ಲಡ್ಡಲ್ಲೇ ಬಂದಿರುವಂಥದ್ದು, ನಮ್ಮ ಜೀನ್ಸಲ್ಲೇ ಇರುವಂಥದ್ದು ನಾವಿನ್ಯ ಅಂಥೇಳಿ. ನಾವಿನ್ಯ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದೀವಿ. ಇಟ್ ಇಸ್ ಅನ್ ಇನಿಷಿಯೇಟಿವ್ ಬೈ ಆಫೀಸರ್ಸ್ ಅಡ್ಡ. 140 ಪುಟಗಳ ಒಂದು ಮ್ಯಾಗ್ಝಿನ್ ಇದೆ. ಇದು ಕೂಡ ನಿಮಗೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಇಲ್ಲೈತೆ ನೋಡಿ, ಟೆಲಿಗ್ರಾಮ್ ಚಾನಲ್ ಒಳಗಡೆ ನಾನು ಹಾಕಿರ್ತೀನಿ. ಅಲ್ಲಿಂದ ತಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಫ್ರೀ PDF ಇದೆ, ನೀವು ಬೇಕಾದಷ್ಟು ಜನರಿಗೆ ಇದನ್ನು ಶೇರ್ ಮಾಡ್ಬೋದು, ಪ್ರಿಂಟೌಟ್ ತೆಗೆಸ್ಕೊಂಡು ಕೂಡ ನೀವು ಓದ್ಬೋದು. ಓಕೆ, ಸೊ ಇದು ಕೂಡ ಇದೆ. ನಾವಿನ್ಯ ಅನ್ನುವಂಥ ಹೆಸರಿನಿಂದ ನವೀನವಾಗಿ ನೂತನವಾಗಿ ಇದು ಬರ್ತಾ ಇರುವಂಥದ್ದು. ಅದರ ಸದುಪಯೋಗವನ್ನು ತಾವೆಲ್ಲರೂ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟು ನಮ್ಮ ಗೋಲ್ಡನ್ ಥಾಟ್ ಇದೆ, ಅಲೋ ಯುವರ್ ಸೆಲ್ಫ್. ಭಾಳ ಅದ್ಭುತವಾದಂಥ ಒಂದು ಗೋಲ್ಡನ್ ಥಾಟ್ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳು ಇವತ್ತು ಯಾವ ಸಂದರ್ಭದಲ್ಲಿದ್ದಾರೆ, ಈ ಸಂದರ್ಭಕ್ಕೆ ಬಹಳ ಸೂಟ್ ಆಗುವಂಥ ಒಂದು ಕೋಟ್ ಇದೆ. ಸೊ ಅದನ್ನು ಕೂಡ ಒಂದು ಗೋಲ್ಡನ್ ಥಾಟನ್ನು ನಾವು ಇವತ್ತು ನೋಡುವಂಥದ್ದು, ಬಟ್ ವಿಡಿಯೋದ ಎಂಡಿಗೆ. ಇನ್ನು ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಯಾರು ಜಾಯ್ನ್ ಆಗಿಲ್ಲ, ಇಮಿಡಿಯೇಟ್ಲಿ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ನಮ್ಮ ಆಫೀಸರ್ಸ್ ಅಡ್ಡ ಆ್ಯಪ್ ಕೂಡ ಇದೆ, ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ಕೂಡ ನಡೀತಾ ಇರುವಂಥದ್ದು. ಇನ್ನು ನೆಕ್ಸ್ಟು ಕನ್ನಡ ಮಾಧ್ಯಮದ IAS ಬ್ಯಾಚ್ ಕೋರ್ಸ್ ಪ್ರಾರಂಭ 3.0. ಸೊ ಆ್ಯಕ್ಚುಲಿ ಇದು ನಿನ್ನೆ ಲಾಸ್ಟ್ ಡೇಟ್ ಇತ್ತು, ಸೆಪ್ಟೆಂಬರ್ 9 ಲಾಸ್ಟ್ ಡೇಟ್ ಇತ್ತು. ಬಟ್ ಬಹಳಷ್ಟು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ನಾವು ಈ ಕೊನೆಯ ದಿನಾಂಕವನ್ನು ಸೊ ಸೆಪ್ಟೆಂಬರ್ 11ನೇ ತಾರೀಕಿಗೆ ನಾವು ಬದಲಾವಣೆಯನ್ನು ಮಾಡಿದ್ದೀವಿ. ಸೊ 11ನೇ ತಾರೀಕುವರೆಗೂ ಇರ್ತದೆ. ಯಾರು ಜಾಯ್ನ್ ಆಗ್ತೀರಿ ಅದರ ಒಳಗಡೆ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಇದರೊಳಗಡೆ ರೆಕಾರ್ಡೆಡ್ ಪ್ಲಸ್ ಲೈವ್ ಎರಡೂ ರೀತಿಯ ಕ್ಲಾಸ್ಗಳು ಇರುವಂಥದ್ದು. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಆ್ಯಂಡ್ ಫುಲ್ ಎಂಥೂಸಿಯಾಸಮ್. ಫುಲ್ ಜೋಶ್ ಒಳಗಡೆ ಇವತ್ತಿನ ಒಂದು ತರಗತಿಯನ್ನು ನಾವಿಲ್ಲಿ ಆರಂಭ ಮಾಡುವಂಥದ್ದು. ಸೊ ಫಸ್ಟಿಗೆ ಬರುವಂಥದ್ದು ದ್ಯಾಟ್ ಇಸ್ ದಿ ನ್ಯಾಷನಲ್ ಇಶ್ಯೂ. ಒಂದು ನ್ಯಾಷನಲ್ ಇಶ್ಯೂ ಇಲ್ಲಿ ನಮಗೆ ಬಂದಿರುವಂಥದ್ದು. ಸರ್ ಏನು ಬಂದಿದೆಪ್ಪ? ಸೊ ನ್ಯಾಷನಲ್ ಇಶ್ಯೂ ನಮಗೇನು ಬಂದಿದೆ ಅಂತಂದ್ರೆ ನವೋದ್ಯಮಗಳ ತವರು ಬೆಂಗಳೂರು, ಸ್ಟಾರ್ಟಪ್ಗಳು. ಬಹಳ ಹೆಮ್ಮೆ ಅನ್ನಿಸ್ತದೆ ನಮಗೆ. ಇಡೀ ಜಗತ್ತಿನೊಳಗಡೆ, ಬರೀ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ನವೋದ್ಯಮಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದ್ದಾವಪ್ಪ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಗೆ ಖುಷಿ ಇನ್ನೇನು ಬೇಕಾಗಿಲ್ಲ ಒಬ್ಬ ಕನ್ನಡಿಗರಿಗೆ. ಸೊ ತಂತ್ರಜ್ಞಾನ ಆಧಾರಿತ ನವೋದ್ಯಮಗಳು ಎಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿ. ಜಗತ್ತಿನ ಇನ್ನು ಸಾಫ್ಟ್ವೇರ್ ಅಂದ ತಕ್ಷಣ ನೆಕ್ಸ್ಟ್ ಅವರಿಗೆ ಮೈಂಡಲ್ಲಿ ಬರೋ ವರ್ಲ್ಡನ್ನೇ ನಮ್ಮ ರಾಜಧಾನಿ ಹೆಸರು. ಸೊ ಹೀಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಂತ್ರಜ್ಞಾನ ಆಧಾರಿತ ನವೋದ್ಯಮಗಳು ಬರ್ತಾ ಇದ್ದಾವೆ. ವರ್ಲ್ಡ್ ಒಳಗಡೆ ಎಷ್ಟನೇ ಸ್ಥಾನದಲ್ಲಿದೆಪ್ಪ ನಮ್ಮ ಬೆಂಗಳೂರು? 3ನೇ ಸ್ಥಾನದಲ್ಲಿದೆ ನೋಡ್ರಿ. ಇವನ್ನೆಲ್ಲ ನಾಳೆ ನೀವು ಎಸ್ಸೇದೊಳಗಡೆ, ಪ್ರಿಲಿಮ್ಸ್ ಒಳಗಡೆ, MCQ ಒಳಗಡೆ ಡೈರೆಕ್ಟಾಗಿ ಕ್ವಶನ್ ಬರುವಂಥ ಸಾಧ್ಯತೆಗಳಿರ್ತವೆ. ಒಂದು ಕಡೆ ಇದನ್ನು ತಾವು ಬರೆದಿಟ್ಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಅತ್ಯಂತ ಚೆನ್ನಾಗಿ ಬೆಳೆದಿರುವಂಥ ನವೋದ್ಯಮದ ಕಾರ್ಯವ್ಯವಸ್ಥೆ, ಇಕೋಸಿಸ್ಟಮ್ ಬೆಳಿಬೇಕು. ಒಂದು ನವೋದ್ಯಮ ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿದ್ದಾಗ ನವೋದ್ಯಮಗಳು ಬೆಳೀತಾವೆ. ಅಂಥ ಸೌಲಭ್ಯಗಳು ನಮ್ಮ ಬೆಂಗಳೂರಿಗೆ ಬಂದಿದ್ದವು. ಯಾಕಪ್ಪ ಅಂತಂದರೆ ಸರ್ ಇನ್ನೊಂದು ಹೇಳಬೇಕು, ನಮ್ಮಲ್ಲಿ IT-BT ಬಂತು. ಯಾವಾಗ ನಮ್ಮ ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಬೆಂಗಳೂರಿಗೆ ಬಂದುವಲ್ಲ ಆವಾಗ ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಆಯಿತು. ಆ ಇಕೋಸಿಸ್ಟಮಿಂದ ಸ್ಟಾರ್ಟಪ್ಗಳು ಹುಟ್ಟಕ್ಕೆ ಶುರುವಾದವು. ಹೌದಾ? ಯಾವಾಗಿದ್ರೂ ಆ ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಆಗ್ಬೇಕು. ಈಗ ಒಂದು ಏರಿಯಾ ಐತಿಪ್ಪ, ಯಾವುದೋ ಒಂದು ಏರಿಯಾ ಐತಿ. ಈ ಏರಿಯಾದೊಳಗಡೆ ನಿಮ್ಗೆ ಇಕೋಸಿಸ್ಟಮ್ ಅಂದರೆ ಏನು ಚೆನ್ನಾಗಿ ಹೇಳಿರ್ತಾನೆ. ಯಾಕಂದರೆ ನಾಳೆ ನೀವು ಎಸ್ಸೆ ಬರೆಯೋದು ಭಾಳ ಚಂದ ಬರೀಬೇಕಾಗ್ತದೆ. ಚಂದಂಗೆ ಎಸ್ಸೆ ಬರೀಬೇಕು, ಚಂದ ಆನ್ಸರ್ ಬರೀಬೇಕು ಅಂದ್ರೆ ಮೊದಲು ನಿಮಗೆ ಚಂದಂಗೆ ಅದು ಅರ್ಥ ಆಗಿರಬೇಕು, ಅಂದ್ರೆ ಬರೆಯೋಕ್ಕೆ ಬರ್ತದೆ. ಸೊ ಈಗ ಒಂದು ಏರಿಯಾ ಐತಿದೆ. ಇದೇನು ಏರಿಯಾ ಇಲ್ಲ, ಇದು ಪಾಡಬಿಟ್ಟು ಏರಿಯಾ, ಊರು ಹೊರಗಿನ ಏರಿಯಾಪ್ಪ ಐತಿ. ಊರು ಹೊರಗೆ ಎಲ್ಲೋ ಒಂದು ಏರಿಯಾ ಐತಿ. ಸೊ ಇದು ಅಗದಿ ಪಾಡಬಿದ್ದು ಏರಿಯಾ ಐತೆ. ಅಲ್ಲೇನು ಕೃಷಿ ಇಲ್ಲ, ಏನಿಲ್ಲ, ಹಂಗೆ ಒಂದು ಗುಡ್ಡದ ಗಟ್ಟೆ ಐತಿ. ಒಂದು 50 ಎಕರೆನೋ 100 ಎಕರೆ ಜಾಗ ಐತಿ. ಇಲ್ಲಿ ಒಂದು ಭಾರಿ ಬೆಸ್ಟ್ 5 ಸ್ಟಾರ್ ಹೋಟೆಲ್ ಆಗ್ಬೇಕಂದ್ರೆ ಆಗ್ತೈತೆ? ಅದು ಆಗೋದಿಲ್ಲ. ಸರ್ ಒಂದು 5 ಸ್ಟಾರ್ ಹೋಟೆಲ್ ಮಾಡ್ಬೇಕು, ಇಲ್ಲಿ ಯಾರಾದರೂ ಬಂದು 5 ಸ್ಟಾರ್ ಹೋಟೆಲ್ ಗುಡ್ಡದಾಗ ಯಾವನಾದರೂ ತೆಗಿತಾನ? ತೆಗಿಯೋದಿಲ್ಲ.
ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಬಂದು ಏನಾಗ್ತೈತಿ, ಯಾರೋ ಒಬ್ಬರು ಸ್ಕೂಲ್ ಕಟ್ತಾರೆ. ಮೊದಲು ಒಂದು ಸ್ಕೂಲ್ ಕಟ್ತಾರೆ. ಸ್ಕೂಲ್ ಕಟ್ಟಕತ್ತು ಕೂಡ ಏನಾಗ್ತೈತಿ, ಸೈಡ್ಗೆ ಏನು ಮಾಡ್ತಾರೆ, ಸ್ಕೂಲ್ ಕಟ್ಟಿ ಅದು ಶುರು ಆಗೋದ್ರೊಳಗಡೆ ಸೈಡಿಗೆ ಒಂದಿಬ್ಬರು ಜನ ಬಿಲ್ಡ್ರ್ ಬಂದವ್ರೆ, ಜಲ್ದಿ ಜಾಗ ತೊಗೊಂಡವ್ರೆ ಏನು ಮಾಡ್ತಾರೆ, ಪ್ಲಾಟ್ಗಳನ್ನು ಮಾರ್ತಾರೆ. ಪ್ಲಾಟ್ಗಳು ಮಾರಕ್ಕೆ ಶುರು ಮಾಡ್ತಾರೆ. ನಮ್ಮ ಸ್ಕೂಲ್ ಹತ್ರನೇ ಪ್ಲಾಟ್ಗಳದಾವ, ರೇಟ್ ಜಾಸ್ತಿ ಐತೆ, ರೇಟ್ ಜಂಪ್ ಆಗ್ತದೆ. ಇಲ್ಲಿ ಪ್ಲಾಟ್ಗಳಾಗಿದ್ದು ಮನೆ ಆಗಕ್ಕೆ ಶುರು ಆಗ್ತದೆ. ಮನೆ ಆಗಕ್ಕತ್ತು ಕೂಡ ಇಲ್ಲಿ ಇನ್ನೊಂದು ಕಾಲೇಜ್ ಶುರು ಆಗ್ತದೆ. ಕಾಲೇಜ್ ಆಗಕ್ಕತ್ತು ಕೂಡ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಆಗ್ತದೆ. ಇದು ಆಗಕ್ಕತ್ತು ಕೂಡ ಸರ್ ಮತ್ತೊಂದು ಇಲ್ಲಿ ಏನಾಗ್ತೈತಿ, ಒಂದು ಸಣ್ಣ ಹೋಟೆಲ್ ಶುರು ಆಗ್ತೈತೆ. ಅವಾಗನ 2-3 ಕಾಲೇಜ್ ಆಗಕತ್ತು ಅಂದರೆ ಸಣ್ಣ ಹೋಟೆಲ್ ಹೋಗಿ ದೊಡ್ಡ ರೆಸ್ಟೋರೆಂಟ್ ಆಗ್ತೈತಿ. AC ಹಾಕಿ ಭಾರಿ ದೊಡ್ಡ ರೆಸ್ಟೋರೆಂಟ್ ಆಗ್ತದೆ. ಆಮೇಲೆ ಒಂದು 10 ವರ್ಷ ಬಿಡೋದ್ರೊಳಗಡೆ ಅಲ್ಲಿ ಏನಾಗ್ಬಿಡ್ತೈತಪ್ಪ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದುಬಿಡ್ತೈತೆ. ಮುಗದ ಹೋಯ್ತು. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದುಬಿಡ್ತೀವಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸರ್ ಏರ್ಪೋರ್ಟ್ ಬಂದ ತಕ್ಷಣ ಏನಾಗ್ತೈತೆ ಅಂದರೆ ನೀವು ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಏನು ಮಾಡ್ಬೋದು, 5 ಸ್ಟಾರ್ ಹೋಟೆಲ್ ಆಗ್ಬೋದು, ಸಾಕಷ್ಟು ರೆಸ್ಟೋರೆಂಟ್ಗಳು ಬರ್ತವೆ, ಸಾಕಷ್ಟು ಜನ ಇಲ್ಲಿ ಪ್ರಯಾಣಿಕರು ಬರೋದು ಹೋಗೋದು ನಡಿತೈತಿ. ಟ್ಯಾಕ್ಸಿಗಳು ಬರ್ತಾವೆ, ಓಲಾ ಬರ್ತೈತಿ, ಊಬರ್ ಬರ್ತೈತಿ, ಎಲ್ಲ ಬರಕತ್ತರು. ಅಂದರೆ ಓಲಾ ಬರಬೇಕು, ಊಬರ್ ಬರಬೇಕು, ಆಮೇಲೆ ನಮ್ಮ 5 ಸ್ಟಾರ್ ಹೋಟೆಲ್ಗಳು ಬರಬೇಕು. ಇವೆಲ್ಲ ಬರ್ಬೇಕಂದ್ರೆ ಅವು ಸರ್ಟನ್ ಕಂಡೀಷನ್ಸ್ ಇರ್ಬೇಕಲ್ಲ. ಸುತ್ತಮುತ್ತ ಸಾಕಷ್ಟು ಜನ ಅಡ್ಡಾಡೋರು ಇರಬೇಕು, ಏರ್ಪೋರ್ಟ್ ಇರಬೇಕು, ಹೋಟೆಲ್ಸ್ ಇರಬೇಕು, ಆಮೇಲೆ ಇಲ್ಲಿ ಮನೆಗಳಿರಬೇಕು, ಮತ್ತು ನೆಕ್ಸ್ಟು ನಮ್ಮ ಸ್ಕೂಲು ಕಾಲೇಜ್, ಇವೆಲ್ಲ ಇಕೋ ಸಿಸ್ಟಮ್. ನೀವು ಈ ಇಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ತಾನೇ ಹೋಟೆಲ್ ತೆಗಿತಾರೆ ಎಲ್ಲರೂ. ನೀವೇನು ಬರ್ರಿ, ನೀವು ಇಲ್ಲಿ ಹೋಟೆಲ್ ತೆಗಿಬರ್ರಿ ಹೇಳೋ ಅವಶ್ಯಕತೆನೇ ಇಲ್ಲ. ಹಂಗೆ ನೀವು ಮಾಡಿದಾಗ ಏನಾಗ್ತೈತಪ್ಪ ಅಂದ್ರೆ ತಾವೇ ಬರ್ತಾರೆ. ಈಗ ನೀವು ಒಂದು ಸರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿಬಿಟ್ರಿ, ಸಾಫ್ಟ್ವೇರ್ ಕಂಪ್ನಿಗಳು ತಾವೇ ಬರ್ತಾರೆ. ಈಗ ನಾವು ಹೇಳ್ತೀವಿ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೇಳ್ತೀವಿ ನಾವು, ಹುಬ್ಳಿಗೆ ಬರ್ರಿ, ನಮ್ಮ ವಿಜಯಪುರಕ್ಕೆ ಬರ್ರಿ, ಆಮೇಲೆ ರಾಯಚೂರಿಗೆ ಬರ್ರಿ, ಬರೋದಿಲ್ಲ ಅವರು. ಯಾಕೆ ಬರೋದಿಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗಡೆ ಸರ್ ಸಿಂಗಾಪುರದಿಂದ ಮುಂಜಾನೆ ಬಂದು ಇಲ್ಲಿ ವರ್ಕ್ ಮಾಡಿ ಮತ್ತು ಸಂಜೆ ಸಿಂಗಾಪುರಕ್ಕೆ ಹೋಗ್ತಾರೆ. ನಾವು ಹೆಂಗೆ ಒಂದು ಊರಿಂದ ಇನ್ನೊಂದು ಊರಿಗೆ ತಾಲೂಕು ಜಿಲ್ಲೆ ಅಪ್ ಆ್ಯಂಡ್ ಡೌನ್ ಮಾಡ್ತೀವಲ್ಲ, ಹಂಗೆ ಅವರು ದೇಶದ ನಡು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅಂಥವ್ರು ಇರ್ತಾರೆ. ಅವ್ರು ಹೆಂಗೆ ಬಂದು ಹೋಗ್ಬೇಕಪ್ಪ, ಈಗ ಹುಬ್ಳಿಗೆ ಹೆಂಗೆ ಬರ್ಬೇಕು, ಸಿಂಗಾಪುರದಿಂದ ಮುಂಜಾನೆ ಹುಬ್ಳಿಗೆ ಬಂದು ವಿಜಯಪುರಕ್ಕೆ ಬಂದು ರಾಯಚೂರಿಗೆ ಬಂದು ಮತ್ತು ಸಂಜೆ ಮುಂದೆ ಸಿಂಗಾಪುರಕ್ಕೆ ಹೋಗ್ಬೇಕು ಸಾಧ್ಯವಿಲ್ಲ. ಅದಕ್ಕೇನು ಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು. ಸ್ವಲ್ಪ ಟ್ಯಾಕ್ಸನ್ನು ನೀವು ಕಡಿಮೆ ಮಾಡ್ಬೇಕು, ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ರೆ ತಾವ ಸಾಫ್ಟ್ವೇರ್ ಕಂಪ್ನಿಗಳು ಅಲ್ಲಿ ಬರ್ತಾವೆ. ನೀವು ಬಾ ಅಂತ ಹೇಳೋದು ಬೇಕಾಗಿಲ್ಲ. ಇದನ್ನು ಏನಂತಂದ್ರೆ ಇಕೋ ಸಿಸ್ಟಮ್ ರೆಡಿ ಆಗ್ಬೇಕು, ಆ ವಾತಾವರಣ ರೆಡಿ ಆಗ್ಬೇಕು. ಹಂಗೆ ಇಡೀ ಭಾರತ ದೇಶದೊಳಗಡೆ ಬೆಸ್ಟ್ ವಾತಾವರಣ ಎಲ್ಲಿ ರೆಡಿ ಆಗೈತಪ್ಪ ಅಂತಂದರೆ ನಮ್ಮ ಬೆಂಗಳೂರಾಗ ರೆಡಿ ಆಗೈತೆ. ಅಮೆಝಾನ್ ಇರಲಿ, ಫ್ಲಿಪ್ಕಾರ್ಟ್ ಇರಲಿ, ಬೈಜೂಸ್ ಇರಲಿ, ಆಮೇಲೆ ದೊಡ್ಡ ದೊಡ್ಡ ಎಡ್ಟೆಕ್ ಕಂಪನಿಗಳಿರಲಿ, ಎಲ್ಲರೂ ಬೆಂಗಳೂರಿಗೇ ಬರ್ತಾರೆ. ಯಾಕೆ, ಸಾಕಷ್ಟು ಸಾಫ್ಟ್ವೇರ್ ರಿಲೇಟೆಡ್ ಸೊಲ್ಯೂಷನ್ ಸಿಗ್ತವ, ಸಾಫ್ಟ್ವೇರ್ ಕಂಪನಿಗಳಿದಾವ. ನಮ್ಮ ಆ್ಯಪ್ ಗೀಪ್ ರೆಡಿ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಒಬ್ಬರು ಬಿಟ್ಟು 10 ಮಂದಿ ಸಿಗ್ತಾರೆ. ಅದೇ ನೀವು ಬೇರೆ ಊರಿಗೆ ಹೋದ್ರೆ ಇರೋರೇ ಇಬ್ಬರು ಇರ್ತಾರೆ, ಡಿಮಾಂಡ್ ತೋರಿಸ್ತಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ನಮ್ಮನ್ನು ಬಿಟ್ಟರೆ ಊರಾಗಿ ಇವ್ರಿಗೆ ಯಾರಿಗೂ ಗತಿ ಇಲ್ಲಂತೆ. ಸೊ ಹೀಗಾಗಿ ಬೆಂಗಳೂರೊಳಗಡೆ ಇಕೋ ಸಿಸ್ಟಮ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಇಂಡಿಯಾದೊಳಗಡೆ ಎಲ್ಲರೇ ನೀವು ಸ್ಟಾರ್ಟಪ್ ತೆಗೀರಿ, ಅವರು ವಾಪಸ್ ಹೆಡ್ ಕ್ವಾರ್ಟರ್ಸ್ ಅವ್ರು ಮಾಡೋದು ಎಲ್ಲಿ, ಬೆಂಗಳೂರಿಗೇ ಮಾಡ್ತಾರೆ. ಅದಕ್ಕಾಗಿ ಬೆಂಗಳೂರು ನವೋದ್ಯಮಗಳ ತವರು. ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಕ್ಕೆ ಬರಕತ್ತು ಅಂತಂದ್ರೆ ಮುಗೀತು. ಎಲ್ಲ ಕೆಲಸನೂ ದೊಡ್ಡ ಕಂಪ್ನಿ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಕೆಲವೊಂದು ವರ್ಕ್ಗಳನ್ನು ಸಣ್ಣ ಕಂಪ್ನಿಗೆ ಕೊಟ್ಟುಬಿಡ್ತಾರೆ, ಇದೊಂದು ನೀವು ಮಾಡಿ ಕೊಟ್ಟುಬಿಡ್ರಂತೆ. ಅವಾಗ ಸಣ್ಣ ಕಂಪ್ನಿಗಳು ಹುಟ್ಕೊಳ್ಳೋಕೆ ಶುರು ಮಾಡ್ತಾವೆ. ಸಿಕ್ಕಾಪಟ್ಟೆ IT-BT ಕಂಪ್ನಿ ಆಗಕತ್ತು ಅಂದರೆ ಓಲಾ ಊಬರ್ದವ್ರು ತಾವೇ ಬರ್ತಾರೆ. ಯಾಕಪ್ಪ ನಮ್ಮ ಊರಾಗ ಯಾಕೆ, ಇಲ್ಲೇ ಕರ್ನಾಟಕದೊಳಗಡೆ ನಮ್ಮ ತಾಲೂಕಿನಾಗ ಯಾಕೆ ಓಲಾ ಇಲ್ಲ, ನಮ್ಮ ಜಿಲ್ಲಾದಾಗ ಯಾಕೆ ಊಬರ್ ಇಲ್ಲ, ಟ್ಯಾಕ್ಸಿಗಳು ಯಾಕಿಲ್ಲ, ಯಾಕೆ ಬೆಂಗಳೂರಾಗ ಅದಾರ ಅಂತಂದರೆ IT-BT ಇರ್ತದೆ. ಅಲ್ಲಿ ಅವರಿಗೆ ಇಕೋ ಸಿಸ್ಟಮನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಯಾವ ಏರಿಯಾದಾಗ ಟ್ಯಾಕ್ಸಿ ಐತಿ, ಯಾವ ಏರಿಯಾದಾಗ ಬಂತು, ಇದು ಎಲ್ಲ ಸಿಸ್ಟಮ್ ಮಾಡಿ ಕೊಡ್ತಾರೆ. ಖರ್ಚಾಗ್ತೈತೆ, ಅದಕ್ಕೆ ಖರ್ಚಾದರೂ ಪರವಾಗಿಲ್ಲ, ಅಷ್ಟು ಜನ ಅಲ್ಲಿ ಕಸ್ಟಮರ್ ಸಿಗ್ತಾರೆ. ನಮ್ಮ ಊರೊಳಗಡೆ ಅಷ್ಟು ಕಸ್ಟಮರ್ಗಳು ಸಿಗೋದಿಲ್ಲ, ಅದಕ್ಕಾಗಿ ಅವರು ಇಲ್ಲಿ ಬರುವುದಿಲ್ಲ. ಅರ್ಥ ಆಗತ್ತೆ ನಾನು ಹೇಳಿದ್ದು. ಇದಕ್ಕಾಗಿ ಬೆಂಗಳೂರು ನವೋದ್ಯಮಗಳ ತವರು. ಬರೀ ಬೆಂಗಳೂರಾಗ ಸ್ಟಾರ್ಟಪ್ ಆಗ್ತಾವೆ, ನವೋದ್ಯಮಗಳ ತವರು ಬಕ್ವಾಸ್ ಹಂಗೆ ತಿಳ್ಕೊಂಡು ತಡೆಯಂಗಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾರೆ ಸ್ಟಾರ್ಟಪ್ ಅವ್ರು ಅಂತಂದರೆ, ಬಿಕಾಸ್ ದೇ ಹ್ಯಾವ್ ಕ್ರಿಯೇಟೆಡ್ ಆ್ಯನ್ ಇಕೋ ಸಿಸ್ಟಮ್. ಒಂದು ಇಕೋ ಸಿಸ್ಟಮನ್ನು ಬೆಂಗಳೂರು ಕ್ರಿಯೇಟ್ ಮಾಡಿರುವಂಥದ್ದು. ಅದಕ್ಕಾಗಿ ಅಲ್ಲಿ ಹೋಗ್ತಾರೆ. ಎಷ್ಟೋ ಜನರಿಗೆ ನಮ್ಮ ರಾಜಧಾನಿ ಬಗ್ಗೆನೂ ಗೊತ್ತಿಲ್ಲ, ಅದಕ್ಕಾಗಿ ನಾನು ಇದನ್ನು ಹೇಳಿರುವಂಥದ್ದು. ತಮಗೆಲ್ಲ ಅರ್ಥ ಆಗೈತೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗಿದೆ? ಎಸ್, ಇದು ಮೇನ್ ಇಂಪಾರ್ಟೆಂಟ್ ಇರೋದು. ತಿಳ್ಕೊಬೇಕು ನಾವು ಅಲ್ಲಿ ಏನಾಗೈತಪ್ಪ ಅಂತೇಳಿ. ಇದು ನಿಮಗೆ ಗೊತ್ತಾದರೆ ನೆಕ್ಸ್ಟ್ ಇನ್ನೊಂದು, ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ನಿಮಗೆ ಇನ್ನೂ ಏನಾರು ಥಿಂಕ್ ಮಾಡೋಕ್ಕೆ ಇದು ಹೆಲ್ಪ್ ಆಗ್ತದೆ. ಏನೋ ಥಿಂಕ್ ಮಾಡಬೇಕಾದಾಗ ಈ ನಾಲೆಡ್ಜ್ ನಿಮಗೆ ಹೆಲ್ಪ್ ಆಗ್ತದೆ. ಅದಕ್ಕಾಗಿ ನಾನು ಇದನ್ನು ಹೇಳಿರುವಂಥದ್ದು. ಇನ್ನು ಉಳಿದಿದ್ದೆಲ್ಲ ಸರ್ ಫ್ಯಾಕ್ಚುಯಲ್. ಓಕೆ, ಸೊ ನಮ್ಮ ಬೆಂಗಳೂರೊಳಗಡೆ ನವೋದ್ಯಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವುಗಳ ಶಕ್ತಿ ವ್ಯಾಪ್ತಿಯ ಕುರಿತು ಸೊ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ. ಹ್ಯುರಾನ್ ಇಂಡಿಯಾ
ಆಸ್ಕ್ ಪ್ರೈವೇಟ್ ಹೆಲ್ತ್ ಹ್ಯುರಾನ್ ಇಂಡಿಯಾ ಫ್ಯೂಚರ್ ಯೂನಿಕಾರ್ನ್ ವರದಿಯನ್ನು ಕೊಟ್ಟಿರೋದು. ಆಮೇಲೆ ಈ ಒಂದು ಸ್ಟಾರ್ಟಪ್ಗಳಲ್ಲಿ ಯೂನಿಕಾರ್ನ್ ಅಂತ ಕರೀತಾರೆ, ಯೂನಿಕಾರ್ನ್ಗಳಂತ ಕರೀತಾರೆ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಸ್ಟಾರ್ಟಪ್ಗಳಲ್ಲಿ ಯೂನಿಕಾರ್ನ್ ಅಂತ ಕರೀತಾರೆ. ಅಂದರೆ ಏನಪ್ಪ ಅಂತಂದ್ರೆ ಯೂನಿಕಾರ್ನ್ ಅಂತಂದರೆ ಅವ್ರದ್ದು ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ 8,000 ಕೋಟಿ ಇರಬೇಕು. 8,000 ಕೋಟಿ ಅಂದರೆ 7,981 ಕೋಟಿ ವ್ಯಾಲ್ಯೂ ಇತ್ತಂದರೆ ಯೂನಿಕಾರ್ನ್ ಅಂತ ಕರಿತೀವಿ. 8,000 ಕೋಟಿ ಅಂದರೆ $1 ಮಿಲಿಯನ್ ಆಗ್ತದೆ ಸರ್. $1 ಮಿಲಿಯನ್ ಆಗ್ತೈತಿ. ಮಿಲಿಯನ್ ಅಂದರೆ 10 ಲಕ್ಷ. ಓಕೆ, ಸೊ ಒಂದು $10 ಲಕ್ಷ ಅಂತಂದ್ರೆ 8,000 ಕೋಟಿ ರೂಪಾಯಿ ಆಗ್ತದೆ. 7,981 ಅಪ್ರಾಕ್ಸಿಮೇಟ್ಲಿ. ಅಂದರೆ ಇದಕ್ಕಿಂತ ಹೆಚ್ಚಿನ ಮೌಲ್ಯದ ಕಂಪನಿ ಇತ್ತಂದರೆ ಯೂನಿಕಾರ್ನ್ಗಳು ಅಂತ ಕರೀತಾರೆ. ಇತ್ತೀಚೆಗೆ ಬಹಳಷ್ಟು ಯೂನಿಕಾರ್ನ್ಗಳು ಕೂಡ ಬರ್ತಾ ಇರುವಂಥದ್ದು. ಬಟ್ ನೀವು ಅಲ್ಲಿ ಯೂನಿಕಾರ್ನ್ಗಳ ಬಗ್ಗೆ ಮಾತಾಡಬೇಕಾದಾಗ ಸೊ ನೀವು ಅದನ್ನು ನೋಡಿ ಭಾಳ ಎಕ್ಸೈಟ್ ಆಗಕ್ಕೆ ಹೋಗಬೇಡ್ರಿ. ಕೆಲವು ಜನ ಇದರೊಳಗಡೆ ಸ್ಟಾರ್ಟಪ್ ಎಲ್ಲ ಮಾಡೋರಿದ್ದೀರಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ಯಾಕಂದರೆ ನಮ್ಮ ಇಂಡಿಯಾದ ಗ್ರೇಟ್ ಸ್ಟಾರ್ಟಪ್ಗಳು ಫಂಡಿಂಗನ್ನು ತೊಗೊಂಡಿರ್ತಾರೆ. ಫಂಡಿಂಗ್ 8,000 ಕೋಟಿ ರೂಪಾಯಿ ಫಂಡಿಂಗ್ ತೊಗೊಂಡ್ಬಿಟ್ರಪ್ಪ ಅಂತಂದ್ರೆ ನಾವು ಯೂನಿಕಾರ್ನ್ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. 8,000 ಕೋಟಿ ಅಮೇರಿಕಾದ ಕಂಪನಿಗಳಿಂದ ಇನ್ವೆಸ್ಟರ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ. ಯಾರ್ದ ಕಡೆಯಿಂದನೂ ದುಡ್ಡು ಇಸ್ಕೊಳ್ಳಾರ್ದೆ ಅವರೇ 8,000 ಕೋಟಿ ಮೊತ್ತದ ಒಂದು ಬಿಸ್ನೆಸ್ಸನ್ನು ಬಿಲ್ಡ್ ಮಾಡೋದೇನೈತಲ್ಲ, ದ್ಯಾಟ್ ಈಸ್ ದ ರಿಯಲ್ ಸ್ಟ್ರೆಂಗ್ತ್ ಆಫ್ ದ ಬಿಸ್ನೆಸ್ ಮ್ಯಾನ್. ಓಕೆ, ಸೊ ಕೆಲವು ಸ್ಟಾರ್ಟಪ್ಗಳು ಇಂಡಿಯಾದಲ್ಲಿ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ, ಆ ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತೀನಿ. ಅವರು ಸಿಕ್ಕಾಪಟ್ಟೆ ಫಂಡಿಂಗ್ ತೊಗೊಂಡು ದೇ ಆರ್ ಜಸ್ಟ್ ಬರ್ನಿಂಗ್ ದ ಮನಿ. ದೇ ಆರ್ ನಾಟ್ ಎಟ್ ಆಲ್ ಗೆಟಿಂಗ್ ದಿ ಪ್ರಾಫಿಟ್. 6-7 ವರ್ಷದಿಂದ ಖರ್ಚು ಮಾಡ್ಕೊಂಡು ಹೊಂಟಾರ ಹೊರತು ₹1 ಲಾಭ ಇಲ್ಲ. ಲಾಸ್ ಮೇಲೆ ಲಾಸ್ ಆಗತ್ತವ. ತಮ್ಮ ಒಂದು ಇದನ್ನು ಏನಪ್ಪ ಅಂತಂದ್ರೆ ಉದ್ಯೋಗಿಗಳನ್ನು ತೆಗೆದು ಹಾಕ್ತಾ ಇದ್ದಾರೆ. ಅಂಥವು ಕೆಲವು ಸ್ಟಾರ್ಟಪ್ಗಳಿದಾವೆ. ನೀವು ಅಂಥವನ್ನ ನೋಡಿ ಅಟ್ರಾಕ್ಟ್ ಆಗಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಕೆಲವು ಸ್ಟಾರ್ಟಪ್ಗಳು ಮಾತ್ರ ಸಕ್ಸಸ್ಸಲ್ಲಿದ್ದಾವೆ, ಭಾಳ ಸ್ಟಾರ್ಟಪ್ಗಳು ಫೇಲ್ ಕೂಡ ಆಗ್ತಾಯಿದ್ದಾವೆ. ಇನ್ನೂ ಒಂದು ನೆನ್ಪಿಟ್ಕೊಡ್ರಿ, ಬೆಂಗಳೂರಲ್ಲಿ 100 ಸ್ಟಾರ್ಟಪ್ಗಳು ಶುರುವಾದರೆ ಆ ಸ್ಟಾರ್ಟಪ್ಗಳು ಶುರುವಾದ ಒಂದೇ ವರ್ಷದಲ್ಲೇ 70 ಸ್ಟಾರ್ಟಪ್ಗಳು ಫೇಲ್ ಆಗ್ತಾಯಿದ್ದವು. 5 ವರ್ಷದೊಳಗಡೆ 98% ಸ್ಟಾರ್ಟಪ್ಗಳು ಫೇಲ್ ಆಗ್ತಾಯಿದ್ದವು. ಇವತ್ತು 100 ಸ್ಟಾರ್ಟಪ್ ಶುರುವಾದವು ಅಂದರೆ 5 ವರ್ಷನಾಗ ಅದರೊಳಗೆ 98 ಮನೆಗೆ ಹತ್ತಿರ್ತಾರೆ. ಓನ್ಲಿ 2 ಸರ್ವೈವ್ ಆಗ್ತಾಯಿದ್ದವು. ಯಾಕಂತಂದರೆ ಬಿಸ್ನೆಸ್ ಸ್ಕಿಲ್ಸ್, ಬಿಸ್ನೆಸ್ ಟ್ಯಾಕ್ಟಿಕ್ಸ್, ಮಾರ್ಕೆಟ್ ಅನಾಲಿಸಿಸ್ ಇವು ಯಾವುವು ಗೊತ್ತಿಲ್ಲದಕ್ಕೆ ಅದು ಕೂಡ ನಡೀತಾ ಇದೆ. ಇದು ಬೆಂಗಳೂರು ಒಂದು ಕಡೆ ನವೋದ್ಯಮಗಳ ತವರು, ಇನ್ನೊಂದು ಕಡೆ ಅದರ ಕರಾಳ ಮುಖ ಇದೆ. ಸೊ ಇವು ಕೂಡ ಆಗ್ತಾಯಿದ್ದಾವೆ. ಸುಮ್ಮನೆ ಸ್ಟಾರ್ಟಪ್ ಅಂಥೇಳಿ ಬಿಸ್ನೆಸ್ ಅನಾಲಿಟಿಕಲ್ ಮೈಂಡ್ಸೆಟ್ ಇಲ್ಲದೆ ಕೆಲವು ಜನ ಹೋಗಿ ಕೂಡ ಕೈ ಸುಟ್ಕೊಂಡಿರುವಂಥದ್ದು. ಇರಲಿ, ಅದೇನಾರ ಇರಲಿ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಒಂದು ನವೋದ್ಯಮಗಳ ತವರು ಅಂತೇಳಿ ಹ್ಯುರಾನ್ ಅನ್ನುವಂಥ ವರದಿ ಹೇಳ್ತಾ ಇದೆ. ಸರ್, ದೇಶದಲ್ಲಿ ಇವತ್ತು ಭಾರತದಲ್ಲಿ ನವೋದ್ಯಮಗಳ ಸಂಖ್ಯೆ 69,000ಕ್ಕಿಂತ ಹೆಚ್ಚಿದೆ. ಸಿಕ್ಕಾಪಟ್ಟೆ 69,000ಕ್ಕಿಂತ ಹೆಚ್ಚಿದೆ ನವೋದ್ಯಮಗಳಂದರೆ ಇವೇ ಸರ್. ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಆಮೇಲೆ ಓಲಾ ಇರ್ಬೋದು, ಊಬರ್ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು. ಇವನ್ ಝೊಮ್ಯಾಟೊ ಇಟ್ ಈಸ್ ಇನ್ ದ ಲಾಸ್, ನೆನಪಿರಲಿ ನಿಮಗೆ. ಓಕೆ, ಭಾಳಷ್ಟು ಜನ ಓಕೆ, ಸೊ ಕೆಲವು ಕಂಪನಿಗಳನ್ನು ನೀವು ಶೇರ್ ಮಾರ್ಕೆಟಲ್ಲಿ ನೋಡಿದಾಗ ಅವ್ರ ಹೆಸರು ಭಾಳ ಇದೆ, ಅಡ್ವರ್ಟೈಸ್ಮೆಂಟ್ ಭಾಳ ಇದೆ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಪ್ರತಿಯೊಬ್ಬ ಸಾಮಾನ್ಯ ಜನರ ಬಾಯಲ್ಲಿ ಆ ಕಂಪನಿಗಳ ಹೆಸರಿದೆ. ಬಟ್ ದೇ ಆರ್ ಲಾಸ್ ಮೇಕಿಂಗ್ ಕಂಪನೀಸ್, ದೇ ಆರ್ ನಾಟ್ ಪ್ರಾಫಿಟ್ ಮೇಕಿಂಗ್ ಕಂಪನೀಸ್. ಓಕೆ, ಸೊ ಅದು ಕೂಡ ಇರುವಂಥದ್ದು. ಸೊ ಮೊದಲ ಅರ್ಧದಲ್ಲಿ ದೇಶ 20 ಹೊಸ ಯೂನಿಕಾರ್ನ್ಗಳಿಗೆ ಜನ್ಮ ಕೊಟ್ಟಿರುವಂಥದ್ದು. ಓಕೆ, ಸೊ 20 ಹೊಸ ಯೂನಿಕಾರ್ನ್. ಮೊದಲ ಅರ್ಧ ಅಂತಂದರೆ ಈ ವರ್ಷ 2022 ಜೂನ್ವರೆಗೆ 20 ಹೊಸ ಯೂನಿಕಾರ್ನ್ಗಳು ಬಂದಿದ್ದವು. ಯೂನಿಕಾರ್ನ್ ಅಂದರೆ ನೋಡ್ರಿ 8,000 ಕೋಟಿ ರೂಪಾಯಿ ಮೌಲ್ಯ ಇರಬೇಕು ಅಂಥ ಕಂಪನಿಗಳು 20 ಬಂದಿದ್ದವು. ಇನ್ನು ಈ ಜೂನ್ದಿಂದ ಇನ್ನು ನೆಕ್ಸ್ಟ್ ಸರ್ ಡಿಸೆಂಬರ್ವರೆಗೆ ಎಷ್ಟು ಬರ್ತಾವೆ ಗೊತ್ತಿಲ್ಲ. ಜಾಗತಿಕ ನವೋದ್ಯಮ ಕಾರ್ಯವ್ಯವಸ್ಥೆಯ ವರದಿ ಅಂತಂದರೆ GSER. ಸೊ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಿರುವಂಥದ್ದು. ಅಂದರೆ ನಮ್ಮಲ್ಲಿ ಹಣಕಾಸಿನ ಲಭ್ಯತೆ ಇದೆ, ಮಾರುಕಟ್ಟೆ ವ್ಯಾಪ್ತಿ, ಸಂಪರ್ಕ, ಪ್ರತಿಭೆ, ಅನುಭವ, ಜ್ಞಾನ ಆಧರಿಸಿ ನಗರಗಳಿಗೆ ಇಲ್ಲಿ ರ್ಯಾಂಕನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸರ್ ಜಗತ್ತಿನೊಳಗಡೆ 22ನೇ ಸ್ಥಾನದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ನಿಮಗೆ ಕ್ವಶನ್ ಬರ್ತವೆ. ಈಗಾಗಲೇ KSL ಒಂದು ಸರಿ ಎಕ್ಸಾಮಲ್ಲಿ ಬಂದಿತ್ತು. ಜ್ಞಾನ ಆಧಾರಿತ ಕೈಗಾರಿಕೆಗಳು, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತೇಳಿ ಕರಿತೀವಿ ನಾವು. ಅದ್ರ ಒಳಗಡೆ ಇಂಥವೆಲ್ಲ ನೀವು ಬರಿಬೇಕು. ಸಾಫ್ಟ್ವೇರ್ ಇಂಡಸ್ಟ್ರಿಗಳು, ಓಕೆ, ಸೊ ಸೈನ್ಸ್ ರಿಲೇಟೆಡ್ ಇಂಡಸ್ಟ್ರಿಗಳು, ಎಡ್ಟೆಕ್ ಎಜುಕೇಷ್ನಲ್ ಟೆಕ್ನಾಲಜಿಕಲ್ ಇಂಡಸ್ಟ್ರಿಗಳು, ಇವೆಲ್ಲ ಅದರೊಳಗಡೆ ಬರುವಂಥದ್ದು.
ಸೊ ಜಾಗತಿಕ ಮಟ್ಟದಲ್ಲಿ 22ನೇ ಸ್ಥಾನದಲ್ಲಿದೆ. ಮತ್ತು ನೆಕ್ಸ್ಟು ಸರ್ ಇಲ್ಲಿ ತಂತ್ರಜ್ಞಾನ ಆಧಾರಿತ ಉದ್ಯಮಿಗಳನ್ನು ಪೋಷಿಸುವ ಸಂಸ್ಕೃತಿ ಇನ್ಫೋಸಿಸ್ ಸ್ಥಾಪನೆ ಕಾಲದಿಂದಲೂ ಇದೆ. ಇನ್ಫೋಸಿಸ್ ಕೂಡ 1990ರ ದಶಕದಲ್ಲಿ 10x10 ರೂಮ್ ಒಳಗಡೆ 10,000 ರೂಪಾಯಿ ಬಂಡವಾಳ ಇಟ್ಕೊಂಡು ಶುರುವಾದಂಥ ಕಂಪನಿ ಇವತ್ತು ಲಕ್ಷಾಂತರ ಉದ್ಯೋಗಿಗಳಿಗೆ ಜನರಿಗೆ ಉದ್ಯೋಗವನ್ನು ನೀಡಿದಂಥ ಕಂಪನಿ. ಇಟ್ ಈಸ್ ದ ಸಾಫ್ಟ್ವೇರ್ ಗೇಂಟ್ ಆಫ್ ದ ವರ್ಲ್ಡ್. ಜಗತ್ತಿನ ಸಾಫ್ಟ್ವೇರ್ ದೈತ್ಯ ಕಂಪನಿಗಳಲ್ಲಿ ನಮ್ಮ ಇನ್ಫೋಸಿಸ್ ಕೂಡ ಒಂದು. ಬೆಂಗಳೂರಿನಲ್ಲಿರುವಂಥ ನವೋದ್ಯಮಗಳ ಪೈಕಿ ಹೆಚ್ಚಿನವೆಲ್ಲ ಸರ್ ಸಾಫ್ಟ್ವೇರ್ ತಂತ್ರಜ್ಞಾನವನ್ನು ಆಧರಿಸಿರುವಂಥದ್ದು. ನೆಕ್ಸ್ಟು ನವೋದ್ಯಮಗಳ ಬೆಳವಣಿಗೆಯ ವಿಚಾರದಲ್ಲಿ ಕರ್ನಾಟಕದ ಸಾಧನೆ ಅತ್ಯುತ್ತಮ ಅಂಥೇಳಿ ಕೇಂದ್ರ ಸರ್ಕಾರದ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಇವರು ಹೇಳಿರುವಂಥದ್ದು. ಓಕೆ, ಸೊ ನೆಕ್ಸ್ಟು ವಿವಿಧ ರಾಜ್ಯಗಳಲ್ಲಿ ಪ್ರೋತ್ಸಾಹ ಭಾಳ ಇದೆ, ಬಟ್ ನಮ್ಮಲ್ಲಿಯೂ ಕೂಡ ಪ್ರೋತ್ಸಾಹ ಇನ್ನೂ ಜಾಸ್ತಿ ಇದೆ ನವೋದ್ಯಮಗಳಿಗೆ. ಇನ್ನು ನೆಕ್ಸ್ಟ್ ನೋಡಿರಿ, ಕರ್ನಾಟಕ ಆದಮೇಲೆ ಅತ್ಯುತ್ತಮ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಆದಮೇಲೆ ನೆಕ್ಸ್ಟ್ ಸ್ಥಾನದಲ್ಲಿ ಗುಜರಾತ್ ಇರುವಂಥದ್ದು. ಈ ಒಂದು ನವೋದ್ಯಮ ಗುಜರಾತ್ದವ್ರಿಗೆ ಗೊತ್ತಾಗ್ಬಿಟ್ಟೆ ಸರ್, ಗುಜರಾತ್ದವರಿಗೆ ಡೆಲ್ಲಿಯವರಿಗೆ ಗೊತ್ತಾಗ್ಬಿಟ್ಟೈತೆ, ಅದರಲ್ಲೂ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಸ್ಟಾರ್ಟಪ್ಗಳು ಭಾರಿ ನಮ್ಗೆ ಏನಪ್ಪ ಅಂತಂದ್ರೆ ಅಭಿವೃದ್ಧಿಗೆ ಪೂರಕ ಆಗ್ತವೆ, ಯೂತ್ಸ್ಗೆಲ್ಲ ಜಾಬನ್ನು ಕೊಡ್ತಾವಂಥೇಳಿ. ಸೊ ಗುಜರಾತು ಮತ್ತು ಡೆಲ್ಲಿ ಇಬ್ಬರೂ ಸಹಿತ ಈಗ ಸ್ಥಾನ ಹೊಡ್ಕೊಳಕ್ಕೆ ಅವರು ನಿಂತು ಬಿಟ್ಟಿದ್ದಾರೆ. ಸೊ ಇತ್ತೀಚೆಗೆ ಪೇಪರಲ್ಲಿ ಕೂಡ ಕೊಟ್ಟಿದ್ವಿ, ಆಲ್ಮೋಸ್ಟ್ ಇನ್ನೊಂದು 2-3 ವರ್ಷದಲ್ಲಿ ನಾವು ಈ ಒಂದು ಸ್ಟಾರ್ಟಪ್ಗಳಲ್ಲಿ ಫಸ್ಟ್ ರ್ಯಾಂಕಲ್ಲಿದ್ದೀವಿ ಕರ್ನಾಟಕ ಸ್ಟೇಟ್. ಬಟ್ ಅವ್ರು ನಮಗೆ ನಾಳೆ ಟಕ್ಕರ್ ಕೊಡೋ ಸಾಧ್ಯತೆಗಳು ಇದಾವೆ, ಅಷ್ಟು ಅವರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸ್ಟಾರ್ಟಪ್ಗಳಿಗೆ. ಓಕೆ, ಇನ್ನು ನೆಕ್ಸ್ಟು ಸರ್ ತಂತ್ರಜ್ಞಾನ ಆಧಾರಿತ ನವೋದ್ಯಮಗಳಲ್ಲಿ ಆಗುತ್ತಿರುವಂತಹ ವೆಂಚೂರ್ ಕ್ಯಾಪಿಟಲ್ ಹೂಡಿಕೆ, ವೆಂಚೂರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದರೊಳಗಡೆ 5ನೇ ಸ್ಥಾನದಲ್ಲಿ ಇರುವಂಥ ಸರ್ ಕರ್ನಾಟಕ, ಅದರಲ್ಲಿ ನಮ್ಮ ಬೆಂಗಳೂರು 5ನೇ ಸ್ಥಾನ, ವೆಂಚೂರ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆ, ವೆಂಚೂರ್ ಕ್ಯಾಪಿಟಲ್ ಅಂದ್ರೇನು, ಒಂದು ಕಂಪನಿಯನ್ನು ತೆಗೆದಾಗ ಅದರ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತೈತೆ ಇದು ಹೊಸ ಕಂಪನಿ, ಇವರಿಗೆ ಪೊಟೆನ್ಷಿಯಾಲಿಟಿ ಇದೆ, ಈ ವ್ಯಕ್ತಿ ಈ ಕಂಪನಿಯನ್ನು ಭಾಳ ಚೆನ್ನಾಗಿ ಬೆಳೆಸ್ತಾನೆ. ಓಕೆ, ಸೊ ಬೆಳೆಸಿ ಒಂದು ಲೆವೆಲ್ ತೊಗೊಂಡು ಹೋಗ್ತಾನೆ. ಆದರೆ ಅವ್ನಿಗೆ ಈಗ ಸದ್ಯ ಆ ಲೆವೆಲ್ ತೊಗೊಂಡು ಹೋಗೋಕೆ ಏನಪ್ಪ ಅಂತಂದ್ರೆ ದುಡ್ಡಿನ ಅವಶ್ಯಕತೆ ಭಾಳ ಇದೆ. ಸೊ ಅದಕ್ಕಾಗಿ ನಾವು ಅವನಿಗೆ ಈಗ ಹೆಲ್ಪ್ ಮಾಡಿದ್ರೆ ನಮಗೆ ಅವ್ನು ಶೇರ್ ಕೊಡ್ತಾನೆ. ನಾಳೆ ಅವನು ದುಡಿದು ಚೆನ್ನಾಗಿ ಕಂಪನಿ ದೊಡ್ಡದು ಮಾಡಿದಾಗ ಅದು ಕಂಪನಿ ಶೇರ್ ವ್ಯಾಲ್ಯೂ ಹೆಚ್ಚಾಗ್ತೈತಿ, ನಾವು ಶೇರನ್ನು ತೊಗೊಂಡು ನಾವು ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಪ್ಲ್ಯಾನ್ ಅಂತ ಕರೀತಾರೆ ಅದಕ್ಕೆ. ಮೊದಲೇನು ಮಾಡ್ತಾರೆ, ವೆಂಚೂರ್ ಕ್ಯಾಪಿಟಲ್ ಕಡೆಯಿಂದ ಫಂಡಿಂಗ್ ತೊಗೋತಾರೆ. ಆ ಫಂಡಿಂಗ್ ತೊಗೊಂಡು ಕಂಪನಿಯನ್ನು ಬೆಳೆಸ್ತಾರೆ, ಬೆಳೆಸಿ ಶೇರ್ ವ್ಯಾಲ್ಯೂ ಇಷ್ಟ ಆದಮೇಲೆ ಅವ್ರದ್ದು ದುಡ್ಡು ಅವ್ರಿಗೆ ವಾಪಸ್ ಕೊಡ್ತಾರೆ. ಅದಕ್ಕೆ ಎಕ್ಸಿಟ್ ಪ್ಲ್ಯಾನ್ ಅಂತ ಕರೀತಾರೆ. ಅದು ಮೊದಲೇ ಏನಾಗಿರ್ತೈತಿ ಎಲ್ಲ ಸರ್ ಕರೆಕ್ಟಾಗಿ ಡಿಸೈಡ್ ಆಗಿರ್ತೈತಿ, ವಿತ್ ಅಗ್ರಿಮೆಂಟ್ ಡಿಸೈಡ್ ಆಗಿರ್ತೈತಿ. ಎಕ್ಸಿಟ್ ಪ್ಲ್ಯಾನ್ ಒಳಗಡೆ ಅವರಿಗೆ ದುಡ್ಡು ವಾಪಸ್ ಕೊಡ್ತಾರೆ. ಮತ್ತು ಅಕಸ್ಮಾತ್ ಫೇಲ್ ಆದರೆ ಏನು ಮಾಡೋದ್ರಿ ಅಂತಂದ್ರೆ, ಫೇಲ್ ಆದರೆ ಇವ್ರಿಗೂ ಲಾಸನ್ನೇ, ದುಡ್ಡು ಹಾಕಿದವಂಗೆ ಲಾಸ್. ಕಂಪನಿ ಸರ್ ಪ್ರಾಫಿಟ್ ಆಯಿತು, ದುಡ್ಡು ಹಾಕಿದವಂಗೂ ಪ್ರಾಫಿಟ್ಟು. ಕಂಪ್ನಿ ಲಾಸ್ ಆತಂದ್ರೆ ಅವನು ಲಾಸನ್ನೇ. ಅವರು ಪ್ರಾಫಿಟ್ ಇದ್ದರೂ ಶೇರ್ ಮಾಡಬೇಕು, ಲಾಸ್ ಇದ್ದರೂ ಶೇರ್ ಮಾಡಬೇಕು. ಇಷ್ಟಾದಮೇಲೆ ಇವ್ರು ದುಡ್ಡು ಇವ್ರು ಕೊಟ್ರಂದ್ರೆ ಕಂಪ್ನಿ ಸ್ವತಂತ್ರ ಆಗ್ತೈತೆ, ಅವ್ರ ಕಡೆ ದುಡ್ಡು ಬರ್ತೈತಿ, ಸ್ವತಂತ್ರ ಆಗ್ತಾರೆ. ಅವ್ರ ಕಂಪ್ನಿ ಹೆಸರು ಚೆನ್ನಾಗಿ ನಡೀತಿರ್ತೈತಿ. ಆಮೇಲೆ ಅವ್ರು ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಸೆಕೆಂಡ್ರಿ ಮಾರ್ಕೆಟ್ಗೆ ಹೋಗ್ತಾರೆ, ಶೇರ್ ಮಾರ್ಕೆಟ್ಗೆ ಹೋಗ್ತಾರೆ. ಶೇರ್ ಮಾರ್ಕೆಟಲ್ಲಿ ಹೋಗಿ ತಮ್ಮ ಶೇರ್ಗಳನ್ನು ಜನರಿಗೆ ಕೊಡ್ತಾರೆ, IPO ಮಾಡ್ತಾರೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡ್ತಾರೆ, ಆಮೇಲೆ ಸೆಕೆಂಡ್ರಿ ಮಾರ್ಕೆಟು ಶೇರು ಇದೆಲ್ಲ ಮಾಡ್ತಾರೆ. ಆಮೇಲೆ ಕಂಪ್ನಿ ಹೋಗಿ ಲಿಸ್ಟ್ ಆಗ್ತಾರೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಈ ಥರನೇ ಕಂಪ್ನಿಗಳು ಬೆಳೀತಾ ಹೋಗುವಂಥದ್ದು. ಬಟ್ ಕೆಲವು ಜನ ಸರ್ ಅಲ್ಲಿನ್ನೂ ಹೋಗಿರೋದಿಲ್ಲ. ಈಗ ಜೊಮ್ಯಾಟೊ, ಸ್ವಿಗ್ಗಿ, ಆಮೇಲೆ ಪೇಟಿಎಮ್ಮು, ಪೇಪಾಲು ಇವರೆಲ್ಲ ಯಾವ ಲೆವೆಲ್ನಾಗ ಅದಾರ ಅಂತಂದರೆ ಆಲ್ಮೋಸ್ಟ್ ಸರ್ ಇವರು ವೆಂಚೂರ್ ಕ್ಯಾಪಿಟಲಿಂದ ಹೊರಗಡೆ ಬಂದು ಇನ್ನು ನೆಕ್ಸ್ಟು ಸರ್ ಅವ್ರು ಶೇರ್ ಮಾರ್ಕೆಟ್ ಒಳಗಡೆ ಲಿಸ್ಟ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಓಲಾ ಇರ್ಬೋದು, ಊಬರ್ ಇರ್ಬೋದು, ಓಯೋ ಇರ್ಬೋದು, ಆಮೇಲೆ ಫ್ಲಿಪ್ಕಾರ್ಟ್ ಇರ್ಬೋದು, ಇವರೆಲ್ಲ ಆ ಲೆವೆಲಲ್ಲಿ ಇರುವಂಥ ಕಂಪನಿಗಳು. ಓಕೆ, ಸೊ ಈ ರೀತಿ ಇರುವಂಥ ಸರ್. ಇವನ್ ಬೈಜೂಸ್ ಇರ್ಬೋದು, ಅವರು ಕೂಡ ಇನ್ನು ಶೇರ್ ಮಾರ್ಕೆಟ್ಗೆ ಎಂಟರ್ ಆಗ್ತಾರೆ. ಇಲ್ಲಿವರೆಗೆ ಅವರಿಗೆ ಬೇರೆ ದೇಶದಿಂದ ಹೂಡಿಕೆ ಆಗ್ತಾಯಿತ್ತು. ಈಗ ಅದು ಎಕ್ಸಿಟ್ ಪ್ಲ್ಯಾನ್ ಆದಮೇಲೆ ದೇ ವಿಲ್ ಕಮ್ ಟು ದಿ ಶೇರ್ ಮಾರ್ಕೆಟ್ ಇಫ್ ದೇ ಅರ್ನ್ ದಿ ಪ್ರಾಫಿಟ್. ಇನ್ನು ನೆಕ್ಸ್ಟು ಸರ್ 2017ರಿಂದ 2021 ನಡುವಿನ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಆಗಿರುವ ವೆಂಚೂರ್ ಕ್ಯಾಪಿಟಲ್ ನೋಡ್ರಿ, ವೆಂಚೂರ್ ಕ್ಯಾಪಿಟಲಿಸ್ಟ್ ಎಷ್ಟು ಹೂಡಿಕೆ ಮಾಡ್ತಾರಪ್ಪ ಅಂತಂದ್ರೆ 1.67 ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡಿರುವಂಥದ್ದು. ನೋಡ್ರಿ, ಬೆಂಗಳೂರಾಗ ಒಂದು ವರ್ಷನಾಗ ಇದು 2017ರಿಂದ 2021 1.67 ಲಕ್ಷ ಕೋಟಿ ಹೂಡಿಕೆ ಆಗಿದೆ. ಅದ ಸೇಮ್ ಟೈಮ್ನಾಗ ಜಗತ್ತಿನೊಳಗಡೆ ಬರೀ 35,000 ಕೋಟಿ, ಇಡೀ ಜಗತ್ತು 35,000 ಕೋಟಿ ಬೇರೆ ಬೇರೆ ನಗರಗಳಲ್ಲಿ, ನಮ್ಮಲ್ಲಿ 1.67 ಲಕ್ಷ ಕೋಟಿ ಆಗಿರುವಂಥದ್ದು. ದಟ್ ಈಸ್ ದ ಪವರ್ ಆಫ್ ಬೆಂಗಳೂರು ಸಿಟಿ. ಇನ್ನು ನೆಕ್ಸ್ಟು ನವೋದ್ಯಮಗಳು ಬೆಂಗಳೂರಿನಲ್ಲಿ ಬೆಳೆದು ನಿಲ್ತಾ ಇದ್ದಾವೆ. ಅದಕ್ಕೆ ಕಾರಣ ವೆಂಚೂರ್ ಕ್ಯಾಪಿಟಲಿಸ್ಟ್ಗಳು. ಕೆಲವು ಜನ ಏಂಜಲ್ ಇನ್ವೆಸ್ಟರ್ ಬರ್ತಾರೆ, ಇವರು ಸ್ವಲ್ಪ ಡೇಂಜರ್.
ಇವ್ರೇನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಡೇಂಜರ್ ಇವ್ರು ಏಂಜಲ್ ಇನ್ವೆಸ್ಟರ್. ವೆಂಚೂರಿ ಕ್ಯಾಪಿಟಲಿಸ್ಟ್ ಅಂದರೆ ಹೆಂಗೆ ಸರ್, ಇವರು ಭಾಳ ಪ್ರಾಫಿಟ್ ಮೇಕಿಂಗ್ ಅಲ್ಲಿ ಇವರು ಸ್ವಲ್ಪ ದುಡ್ಡು ಹಾಕ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕಂಪ್ನಿ ಬೆಳೆದು ದೊಡ್ಡದಾಗಿ ಅವರೆಲ್ಲ ಲಾಭ ತರೋ ಮಟ್ಟ ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಇರ್ತಾರೆ ಅವ್ರು ವೆಂಚೂರಿ ಕ್ಯಾಪಿಟಲಿಸ್ಟ್. ಈ ಏಂಜಲ್ ಇನ್ವೆಸ್ಟರ್ಗಳು ಹಂಗಲ್ಲಿ ಇವ್ರು ಭಾಳ ಅವಸರ ಮಾಡ್ತಾರೆ. ಎಲ್ಲಿ ಲಾಭ ಜಾಸ್ತಿ ಬರೆದಿರ್ತೈತೆ ಅಲ್ಲಿ ಹೋಗಿ ದುಡ್ಡು ಹಾಕಿಬಿಡೋದು, ಅಲ್ಲಿ ಲಾಭ ಬರೋಂಗಿಲ್ಲ ಅದು ಗೊತ್ತಾಯ್ತು ರಾತ್ರಿನೇ ಅವ್ರು ದುಡ್ಡು ತೊಗೊಂಡು ಜಿಗಿತಾರೆ ಅವ್ರು. ಏಂಜಲ್ ಇನ್ವೆಸ್ಟರ್, ಏಂಜಲ್ ಏಂಜಲ್ ಗೊತ್ತೈತಲ್ಲ ನಿಮಗೆ. ಓಕೆ, ಸೊ ನಮಗೆ ಏಂಜಲ್ಲು ಸರ್ ಯಾವಾಗ ಲಾಭ ಇರ್ತೈತಿ ಅವಾಗ ಏಂಜಲ್ ಇನ್ವೆಸ್ಟರ್ಗಳು ಬರ್ತಾರೆ. ಲಾಭ ಇಲ್ಲ ಅಂದ್ರೆ ಬರೋದಿಲ್ಲ ಅವ್ರು, ಲಾಭ ಇಲ್ಲಾಂದ್ರೆ ಒಟ್ಟ ಬರೋದಿಲ್ಲ. ಅಗದಿ ಯಾರೋ ಒಬ್ಬ ವ್ಯಕ್ತಿ ಪಾಪ್ಯುಲರ್ ಇರಬೇಕು, ಆ ಫೀಲ್ಡ್ದಾಗ ಅವ್ನ ಹೆಸರು ಭಾಳ ಇರಬೇಕು, ಅವ್ನ ಮುಂದೆ ಹೋಗಿ ಏನಾರ ಪಕ್ಕ ಮಾಡ್ತಾನಪ್ಪ, ಮಾರ್ಕೆಟ್ ಹಿಡ್ಕೋತಾನಪ್ಪ ಅಂದ್ರೆ ಅಷ್ಟೇ ಬರ್ತಾರೆ ಅವ್ರು, ಇಲ್ಲಾಂದ್ರೆ ಬರೋದಿಲ್ಲ. ನವೋದ್ಯಮಗಳ ರಾಜಧಾನಿ ಬೆಂಗಳೂರು ಸರ್ IT-BT ಸಚಿವರು ಹೇಳಿದ್ದಾರೆ. GSER ವರದಿಯನ್ನು ಆಧರಿಸಿ ಇನ್ನೂ ಕಾರಣಗಳನ್ನು ನೀಡ್ತಾ ಹೋಗ್ತಾರೆ. ಜಗತ್ತಿನ ಟಾಪ್ 15 ನಗರಗಳಲ್ಲಿ ಬೆಂಗಳೂರು ನಗರ ಇದೆ. ಅದರೊಳಗಡೆ ಬಂಡವಾಳ ಸಂಗ್ರಹಿಸುವ ವಿಚಾರದಲ್ಲಿ. ಓಕೆ, ಸೊ ಬಂಡವಾಳವನ್ನು ಸಂಗ್ರಹಿಸುವ ವಿಚಾರದಲ್ಲಿ ಜಗತ್ತಿನ ಟಾಪ್ 15 ನಗರಗಳ ಪೈಕಿ ಸರ್ ಬೆಂಗಳೂರು ಕೂಡ ಒಂದು. ನವೋದ್ಯಮಗಳ ಯಶಸ್ಸಿನ ದೃಷ್ಟಿಯಿಂದ ಬೆಂಗಳೂರು ಟಾಪ್ 25 ನಗರಗಳ ಪೈಕಿ ಒಂದು ಅಂಥೇಳಿ ಇಲ್ಲಿ ಹೇಳಿರುವಂಥದ್ದು. ಟಾಪ್ 25 ನಗರಗಳ ಪೈಕಿ. ನೆಕ್ಸ್ಟು ಸರ್, ರಾಜ್ಯದಲ್ಲಿ ನೋಂದಾಯಿತ ನವೋದ್ಯಮಗಳು ಎಷ್ಟಿದಾವಪ್ಪ ಅಂತಂದರೆ 21,656. ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಯಲ್ಲೇ ಸರ್ ಇವು 17,879. ಅಂದರೆ ಇನ್ನು ಇಡೀ ರಾಜ್ಯದಕ್ಕಿಂತ ಇಲ್ಲೇ ಜಾಸ್ತಿ ಅದಾವೆ. ಇನ್ನು ರಾಜ್ಯದಾಗ ಎಲ್ಲೆಲ್ಲಿ ಎಟ್ಟೆಟ್ಟು ಅದಾವ, ಬೆಂಗಳೂರಿನಿಂದ ಹೊರಗೆ ಒಟ್ಟು 3,777 ನವೋದ್ಯಮಗಳು ಇರುವಂಥದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನವೋದ್ಯಮಗಳು ಬೆಂಗಳೂರು ಬಿಟ್ಟರೆ ಸರ್ ಮೈಸೂರು 602, ಬೆಳಗಾವಿ 355, ಹುಬ್ಬಳ್ಳಿ ಧಾರವಾಡ 244, ದಕ್ಷಿಣ ಕನ್ನಡ 237, ಉಡುಪಿ 213. ಇವೆಲ್ಲ ರಿಜಿಸ್ಟರ್ ಆದಂಥವು ಸರ್ ಇವೆಲ್ಲ ನೋಡ್ರಿ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಂದಾಯಿತ ಸ್ಟಾರ್ಟಪ್ಗಳು ಇವೆಲ್ಲ. ಇದು ನೋಂದಾಯಿತ ಇದು. ಓಕೆ, ಸೊ ಇನ್ನು ನೋಂದಾಯಿತ ಇಲ್ಲದೇ ಇರುವನು ಇನ್ನೂ ಸಾಕಷ್ಟು ಇರ್ತಾವೆ ನವೋದ್ಯಮಗಳು. ಅವ್ರು ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತಿರ್ತಾರೆ, ಅಂಥವು ಇನ್ನೂ ಸಾವಿರಾರು ಇರ್ತಾವೆ. ಓಕೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಸರಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬೆಂಗಳೂರು ಯಾಕೆ ಬೆಳೀತಾ ಇದೆ, ಬೆಂಗಳೂರಿಗೆ ಯಾಕೆ ಸ್ಟಾರ್ಟಪ್ಗಳು ಬರ್ತಾವನ್ನೋ ಕಾನ್ಸೆಪ್ಟ್ ನಿಮಗೆ ಇವತ್ತು ಕ್ಲಿಯರ್ ಮಾಡಿದ್ದೀನಿ ನಾನು. ಕ್ಲಿಯರ್ ಆಗೈತಿಲ್ಲೋದು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಏನಪ್ಪ, ಈ ನವೋದ್ಯಮಗಳಿಗೆ ಹಣಕಾಸಿನ ನೆರವು ಬೇಕು. ಪ್ರತ್ಯೇಕ ಬ್ಯಾಂಕ್ ಶಾಖೆ ಬೇಕು. ಇದು ಬೆಂಗಳೂರಿನಲ್ಲಿ ಮಾತ್ರ ಇರುವಂಥದ್ದು. ಭಾರತೀಯ ಸ್ಟೇಟ್ ಬ್ಯಾಂಕ್ ಬೆಂಗಳೂರಿನ ಕೋರಮಂಗಲದಲ್ಲಿ ಈ ಶಾಖೆಯನ್ನು ಇತ್ತೀಚೆಗೆ ಆರಂಭ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟು ಸರ್ ನೋಡ್ರಿ ಏನೇನು ಕ್ವಶನ್ ಬರ್ಬೋದು ಇದ್ರ ಮೇಲೆ, ಅದನ್ನು ನಾವು ನೋಡೇ ಬಿಡೋಣ. ಸಂಭವನೀಯ ಪ್ರಶ್ನೆಗಳು, ನವೋದ್ಯಮಗಳಂದರೆ ಏನಂತ ಬರ್ಬೋದು, ಯೂನಿಕಾರ್ನ್ಗಳಂತಂದರೆ ಏನಂತ ಬರ್ಬೋದು, ದೇಶದಲ್ಲಿ ಈ ಒಂದು ನವೋದ್ಯಮಗಳ ಕುರಿತು, ಮಾಧ್ಯಮ ಅಲ್ಲ ನವೋದ್ಯಮಗಳ ಕುರಿತು ಕೇಳ್ಬೋದು. ನೆಕ್ಸ್ಟು ಜಾಗತಿಕ ನವೋದ್ಯಮ ಕಾರ್ಯದ ವ್ಯವಸ್ಥೆ ಬಗ್ಗೆ ಕೇಳ್ಬೋದು. ಜ್ಞಾನ ಆಧಾರಿತ ಉದ್ಯಮಿಗಳು, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಮೊದಲೆಲ್ಲ ಬಿಸ್ನೆಸ್ ಮಾಡೋರು ದುಡ್ಡಿದ್ದವ್ರು ಬಿಸ್ನೆಸ್ ಮಾಡ್ತಿದ್ರು. ಯಾರ ಕಡೆ ಭಾಳ ಭೂಮಿ ಇದೆ ಅವ್ರು ಭಾರಿ ಶ್ರೀಮಂತರವಾಗ, ಅದಾದಮೇಲೆ ದುಡ್ಡಿದ್ದವ್ರನ್ನೇ ಶ್ರೀಮಂತರು. ಅವಂದ ಜಗತ್ತವತ್ತು ಏನೇ ಮಾಡಿದ್ರು ದುಡ್ಡು ಐತಿ ಬೇಕಾದ ಮಾಡ್ತಾನಂತಿದ್ರು. ಈಗ ದುಡ್ಡು ಲ್ಯಾಂಡು ಉಪಯೋಗ ಇಲ್ಲ. ಎಷ್ಟು ದುಡ್ಡು ಐತಿ ಎಷ್ಟು ಲ್ಯಾಂಡ್ ಐತಿ ಉಪಯೋಗ ಇಲ್ಲ. ಇಲ್ಲಿ ಏನೈತಲ್ಲ ಇದು ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಜಗತ್ತಿನಾಗ ದುನಿಯಾ ಮಾಡಕತ್ತಾರೆ ಜನ. ಓಕೆ, ಸೊ ಜ್ಞಾನ ಆಧಾರಿತ ಕೈಗಾರಿಕೆಗಳು, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಇನ್ಫೋಸಿಸ್ ಅವರು ಸರ್ 10x10 ರೂಮ್ ಒಳಗಡೆ 10,000 ರೂಪಾಯಿ ಬಂಡವಾಳ ಇಟ್ಕೊಂಡು ಇಡೀ ಜಗತ್ತಿನ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಆದರು. ಫ್ಲಿಪ್ಕಾರ್ಟ್ ಅದು ಕೂಡ ಕರ್ನಾಟಕದಲ್ಲಿ ಕೋರಮಂಗಲದಲ್ಲಿ, ನಮ್ಮ ಬೆಂಗಳೂರಿನ ಕೋರಮಂಗಲದಲ್ಲಿ 1 BHK ಅಪಾರ್ಟ್ಮೆಂಟಲ್ಲಿ ಶುರುವಾದಂಥ ಕಂಪನಿ ಇವತ್ತು ಅವ್ರದ್ದು ಷೇರು ಮೌಲ್ಯ ಸರ್ 2 ಲಕ್ಷ ಕೋಟಿಗಳಿಗಿಂತ ಹೆಚ್ಚು. ಫ್ಲಿಪ್ಕಾರ್ಟ್ ಶುರುವಾಗಿದ್ದೇನು ಭಾಳ ಹಿಂದಲ್ಲ, 2004ನೇ ಇಸ್ವಿಯಾಗ ಶುರುವಾಗೈತಿ. ಇವತ್ತು 2022 ಸರ್. ಫ್ಲಿಪ್ಕಾರ್ಟ್ ಇವತ್ತು ಇಂಡಿಯಾ ಅಲ್ಲ, ಏಷ್ಯಾ ಅಲ್ಲ, ಇಡೀ ಜಗತ್ತಿಗೆ ಗೊತ್ತೈತೆ. ಓಕೆ, ಸೊ 18 ವರ್ಷದೊಳಗಡೆ ಸರ್ ಅವ್ರ ಷೇರ್ ಮೌಲ್ಯ 3 ಲಕ್ಷ ಕೋಟಿಗಿಂತ ಹೆಚ್ಚಿದೆ. ಇವತ್ತು ನಾವೇನು ಪೇಟಿಎಮ್ ಯೂಸ್ ಮಾಡ್ತೀವಲ್ಲ, ಪೇಟಿಎಮ್ಮು ಫೋನ್ಪೇ ಅದರಾಗೂ ಸಹಿತ ಸಾಕಷ್ಟು ಹೂಡಿಕೆಯನ್ನು ಫ್ಲಿಪ್ಕಾರ್ಟ್ ಅವರು ಮಾಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರಲಿ, ಕೆಲವು ದಿನಗಳಲ್ಲಿ ಭಾಳ ದೊಡ್ಡ ಸಾಧನೆಗಳನ್ನು ಬೆಂಗಳೂರೊಳಗಡೆ ಬೇರೆ ಕಡೆಯಿಂದ ಬಂದು ಜನ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಸರಿನ ಕನ್ನಡ ಮಾಧ್ಯಮದ IAS ಬ್ಯಾಚ್ ಕೋರ್ಸ್ ಆರಂಭವಾಗ್ತಾ ಇದೆ. ಸೊ ಪ್ರಾರಂಭ 3.0 ಅಂಥೇಳಿ. ಸೊ ಅದರ ಒಂದು ಕೊನೆಯ ದಿನಾಂಕವನ್ನು ನಾವು ಸೆಪ್ಟೆಂಬರ್ 11ರವರೆಗೆ ಹಾಕಿದ್ದೀವಿ. ಕೆಲವು ಜನ ಭಾಳ
ಒತ್ತಾಯ ಮಾಡ್ತಾಯಿದ್ರು, ಪೇಮೆಂಟ್ ಆಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂಥೇಳಿ. ಸೊ ಅದಕ್ಕೆ ಈ ಒಂದು ಬ್ಯಾಚ್ ಒಳಗಡೆ ಮೇನ್ಸ್ ಗೈಡೆನ್ಸ್ ಇರುವಂಥದ್ದು, ಮೇನ್ಸಲ್ಲಿ ಯಾವ ರೀತಿ ಕ್ವಶನ್ಗಳು ಬರ್ತಾವೆ, ಹೆಂಗೆ ಆನ್ಸರ್ ಮಾಡಬೇಕು, ಪ್ರತಿಯೊಂದು ಇದರೊಳಗಡೆ ಹೇಳ್ತಾ ಹೋಗ್ತದೆ. ಆಮೇಲೆ ನೆಕ್ಸ್ಟು ಪ್ರಿಲಿಮ್ಸ್ ಸಿಲೆಬಸ್ ಅಂತೂ ಕಂಪ್ಲೀಟ್ ಮುಗಿತದೆ. ಬಟ್ ನಿಮಗೆ ಇದರೊಳಗಡೆ ಕೆಲವು ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ, ಕೆಲವು ಲೈವ್ ಕ್ಲಾಸ್ ಇರ್ತಾವೆ. ಆಮೇಲೆ ನಿಮಗೆ ಡೌನ್ಲೋಡ್ ಮಾಡೋಕ್ಕೂ ಕೂಡ ಇದರೊಳಗಡೆ ಆಪ್ಷನ್ ಇರುವಂಥದ್ದು. NCERT ಗೈಡೆನ್ಸ್ ಕೂಡ ಇದರೊಳಗಡೆ ಕೊಡುವಂಥದ್ದು, ಯಾವುದು ಓದಬೇಕು, ಹೆಂಗೆ ಓದಬೇಕು, ಅದರ PDF ಕನ್ನಡ ಇಂಗ್ಲೀಷ್ ಎರಡು. ನೆಕ್ಸ್ಟು ಟಾಪರ್ ಸ್ಟ್ರಾಟಜಿಯನ್ನು ನಾವು ಡಿಸ್ಕಷನ್ ಮಾಡುವಂಥದ್ದು. ನೆಕ್ಸ್ಟು ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇದರೊಳಗಡೆ ಬರುವಂಥದ್ದು. ಇವೆಲ್ಲ ಫೆಸಿಲಿಟಿಗಳು ನಿಮಗೆ ಇದರೊಳಗಡೆ ಇರ್ತವೆ. ಸೊ ಕೊನೆಯ ದಿನಾಂಕ ಸೆಪ್ಟೆಂಬರ್ 11. ಸೊ ನಾಡಿದ್ದು ಸೆಪ್ಟೆಂಬರ್ 11ನೇ ತಾರೀಕು. ಸೊ ನಾಳೆ ಸೆಪ್ಟೆಂಬರ್ 11ನೇ ತಾರೀಕು ಕೊನೆಯ ದಿನ. 12ರಿಂದ ತರಗತಿಗಳು ಆರಂಭವಾಗುವಂಥದ್ದು. ಇದು ಕಂಗ್ಲೀಷ್ ಬ್ಯಾಚ್, ಕನ್ನಡ ಪ್ಲಸ್ ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಆಗಿರುವಂಥದ್ದು. ಇದರ ಸದುಪಯೋಗವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇರಬೇಕು. ಮತ್ತು ಮೇ 28ನೇ ತಾರೀಕು 2023ರಲ್ಲಿ IAS ಪರೀಕ್ಷೆ ಇದೆ. ಸೊ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ಬ್ಯಾಚನ್ನು ನಾವು ಮಾಡ್ತಾ ಇರುವಂಥದ್ದು. ಆಮೇಲೆ ಇನ್ನು ಕೆಲವೇ ದಿನಗಳಲ್ಲಿ ಈ ಬ್ಯಾಚ್ ಕೋರ್ ಸ್ಟೂಡೆಂಟ್ಸ್ಗಾಗೇ ಒಂದು ಎಕ್ಸ್ಟ್ರಾ ಮತ್ತು ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ ತರಗತಿಗಳು ಕೂಡ ಆರಂಭ ಆಗುವಂಥದ್ದು. ಸೊ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಆಫೀಸ್ ನಂಬರ್ ಇದೆ, ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಅದರ ಮಾಹಿತಿಯನ್ನು ಪಡೆದುಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ನ್ಯಾಷನಲ್ ಇಶ್ಯೂ. ಸರ್ ನೆಕ್ಸ್ಟ್ ಒಂದು ನ್ಯಾಷನಲ್ ಇಶ್ಯೂ ಬಂದಿದೆ. ಯಾವುದಪ್ಪ ಅಂತಂದ್ರೆ ಗದಗ ಜಿಲ್ಲೆಯ ಕಪ್ಪತಗುಡ್ಡ. ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ ಇದು ವನ್ಯಜೀವಿ ಧಾಮದ ಪರಿಸರದ ಸೂಕ್ಷ್ಮ ವಲಯದ 10 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಗಣಿಗಾರಿಕೆಗೆ ಅನುಮತಿ ಕೋರಿ ರಾಜ್ಯ ವನ್ಯಜೀವಿ ಮಂಡಳಿಗೆ 24 ಪ್ರಸ್ತಾವನೆಗಳು ಸಲ್ಲಿಕೆಯಾಗಿವೆ. ಏನಿಲ್ಲ, ಈಗ ಗದಗ ಜಿಲ್ಲೆ ಒಳಗಡೆ ಕಪ್ಪತಗುಡ್ಡ ಐತಿ. ಈ ಕಪ್ಪತಗುಡ್ಡ ಸಂರಕ್ಷಿತ ಪ್ರದೇಶ, ಪರಿಸರದ ಸೂಕ್ಷ್ಮ ಪ್ರದೇಶ. ಈ ಕಪ್ಪತಗುಡ್ಡದಿಂದ ಎಷ್ಟಪ್ಪ 10 ಕಿಲೋಮೀಟರ್ವರೆಗೆ ಯಾವುದೇ ಗಣಿಗಾರಿಕೆಯನ್ನು ಮಾಡಂಗಿಲ್ಲ ಅಂತ ರೂಲ್ಸ್ ಇದೆ. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ಅಂತಂದ್ರೆ, ರಾಜ್ಯ ಸರ್ಕಾರದವರು, ಸ್ಟೇಟ್ ಗೌರ್ಮೆಂಟು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಒಂದು ನೋಟಿಫಿಕೇಷನ್ ಕೊಟ್ಟರೆ ಅದಕ್ಕೆ ಕೇಂದ್ರ ಸರ್ಕಾರದವರು ಒಪ್ಕೊಂಡ್ರಂದರೆ 10 ಕಿಲೋಮೀಟರ್ವರೆಗೆ ಏನು ಸೂಕ್ಷ್ಮ ವಲಯ ಅಲ್ಲ, ಕೇವಲ 1 ಕಿಲೋಮೀಟರ್ ಮಾತ್ರ, ಇಷ್ಟು ಮಾತ್ರ ನೀವು ಸೂಕ್ಷ್ಮ ವಲಯ ಮಾಡಿಕೊಡ್ರಿ, ಉಳಿದಿದ್ದನ್ನೆಲ್ಲ ನೀವೇನು ಮಾಡ್ಬೋದು, ಗಣಿಗಾರಿಕೆ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟಿಗೆ ಯೂಸ್ ಮಾಡ್ಕೋಬೋದು ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ದರ ಪ್ರಕಾರ ಈಗ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಏನಂತೇಳಿ, ಸರ್ ಈಗ ನೀವು ಇಲ್ಲಿವರೆಗೆ 10 ಕಿಲೋಮೀಟರ್ ವ್ಯಾಪ್ತಿ ಅಂತಿತ್ತು, ಈಗ ನಾವು ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದಂಥ ಪ್ರೊವಿಷನ್ ತೀರ್ಪಿನ ಪ್ರಕಾರ ನಾವು 10 ಕಿಲೋಮೀಟರ್ ಒಳಗಡೆ ಗಣಿಗಾರಿಕೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂಥೇಳಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ವನ್ಯಜೀವಿ ಮಂಡಳಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಓಕೆ, ಅಂದರೆ 1 ಕಿಲೋಮೀಟರ್ ಒಳಗಡೆನೇ ನಾವು 1 ಕಿಲೋಮೀಟರ್ ಅಷ್ಟೇ, ಈ ಕಪ್ಪತಗುಡ್ಡ ಹಿಂಗೈತಿ 1 ಕಿಲೋಮೀಟರ್ ಅಷ್ಟೇ ನಾವು ಏನು ಮಾಡ್ತೀವಿ, ಪರಿಸರದ ಸೂಕ್ಷ್ಮ ವಲಯ, ಉಳಿದಿದ್ದೆಲ್ಲ ನಾವು ಏನು ಮಾಡ್ಕೋಬೋದು, ಗಣಿಗಾರಿಕೆ ಅಥವಾ ಬೇರೆ ಕೆಲಸಗಳಿಗೆ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಯೂಸ್ ಮಾಡ್ತೀವಿ ಅಂಥೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ. ಯಾವುದ್ರ ಬಗ್ಗೆ ಇದು, ಗದಗ ಜಿಲ್ಲೆಯ ಕಪ್ಪತಗುಡ್ಡ. ಬರ್ತೈತೆ ಕ್ವಶನ್, ಈಗಾಗಲೇ ಬಂದಿದೆ ಇದು. KS ಒಳಗಡೆ ಸ್ಟೇಟ್ ಇಂಪಾರ್ಟೆನ್ಸ್ ರಿಲೇಟೆಡು ಕ್ವಶನ್ಗಳು ಬಂದೇ ಬರ್ತವೆ. ಅದಕ್ಕೆ ಈಗ ನೋಡ್ರಿ, ಇದು ಫೇಮಸ್ ಇದೆ ಕಪ್ಪತಗುಡ್ಡ ಅಂತೂ ನಿಮ್ಗೆ ಗೊತ್ತಾಯಿದೆ ಸರ್, ಸಿಕ್ಕಾಪಟ್ಟೆ ಫೇಮಸ್ ಇದೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ ಅದನ್ನು, ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಇದು ಕಪ್ಪತಗುಡ್ಡದ ಸೆರಗಿನಲ್ಲಿ ಗಣಿಗಾರಿಕೆ ಮತ್ತಷ್ಟು ವ್ಯಾಪಕಗೊಳ್ಳುತ್ತದೆ ಮತ್ತು ಆಗೋದನ್ನು ಈಗ ಮೊದಲು ನಾವು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜಿಂದ ತತ್ತರಿಸಿ ಹೋಗ್ತಾ ಇದ್ದೀವಿ. ಇನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ಪ್ರಸಿದ್ಧವಾಗಿರುವಂಥ ಕಪ್ಪತಗುಡ್ಡದಲ್ಲಿ ಮತ್ತೆ ಗಣಿಗಾರಿಕೆ ಆರಂಭ ಆಯಿತು ಅಂತಂದರೆ ಪರಿಸರದ ಮೇಲೆ ಇನ್ನೂ ಹೆಚ್ಚಿನ ಪ್ರಭಾವ ಬೀರಬಹುದು. ಸೊ ಇಲ್ಲಿ ನಮಗೆ ಕಪ್ಪತಗುಡ್ಡ ವನ್ಯಜೀವಿ ಧಾಮ ಇದೆ, ಗುಡೇಕೋಟೆ ಕರಡಿ ಧಾಮ, ಈ ರೀತಿಯಾಗಿ 4 ವನ್ಯಜೀವಿ ಧಾಮಗಳಿದ್ದಾವೆ. ಆ ಪರಿಸರ ಸೂಕ್ಷ್ಮ ವಲಯವನ್ನು 1 ಕಿಲೋಮೀಟರ್ಗೆ ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಪರಿಸರದ ಸೂಕ್ಷ್ಮ ವಲಯವನ್ನು ನಿಗದಿಪಡಿಸಿದ ನಂತರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅನುಮತಿಯನ್ನು ಕೋರಿದೆ. ನೋಡೋಣ ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಅನುಮತಿ ಕೊಡ್ತಾರಂತೇಳಿ. ನನ್ನ ಪ್ರಕಾರ ಕೇಂದ್ರ ಸರ್ಕಾರ ಅನುಮತಿ ಕೊಡಬಹುದು, ಯಾಕಂತಂದರೆ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟತ್ತಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಪ್ರಕಾರ 1 ಕಿಲೋಮೀಟರ್ವರೆಗೆ ನೀವು ನಿಷೇಧ ಹಾಕ್ಬೋದು. ಈ ಕಪ್ಪತಗುಡ್ಡ ಇಲ್ಲೈತಿ 1 ಕಿಲೋಮೀಟರ್ವರೆಗೆ ನೀವು ನಿಷೇಧ ಇಲ್ಲ, ಯಾರೂ ಬರೋಂಗಿಲ್ಲ, ಗಣಿಗಾರಿಕೆ ಮಾಡೋಂಗಿಲ್ಲ, ಟೂರಿಸಮ್ ಮಾಡೋಂಗಿಲ್ಲ, ಹೋಟೆಲು, ಸ್ಪಾ, ರೆಸಾರ್ಟು, ಜಂಗಲ್ ಸಫಾರಿ ಏನೂ ಮಾಡೋಂಗಿಲ್ಲ. ಇದಾದಮೇಲೆ ನೀವು ಏನಾರು ಮಾಡ್ಕೊರೋದು ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟೈತೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳಿದಾಗ ಮತ್ತೆ ಸರ್ಕಾರಗಳು ಹೆಂಗೆ ಸುಮ್ಮನೆ ಇರ್ತಾವೆ ಸರ್, ಸರ್ಕಾರಗಳು ಕೂಡ
ಇವತ್ತು ಅದನ್ನೇ ಮಾಡ್ತಾ ಇರುವಂಥದ್ದು. ಸೊ ಈಗ ಅನುಮೋದನೆ ಎಲ್ಲಿಗೆ ಹೋಗಿತ್ತಪ್ಪ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಗೆ ಕೊಟ್ಟಿದ್ದಾರೆ. ಅವರ ಒಂದು ಅನುಮೋದನೆ, ಅವರ ಒಂದು ಒಪ್ಪಿಗೆಯನ್ನು ಪಡಿಬೇಕಾದಂಥ ಸಂದರ್ಭ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ 10 ಕಿಲೋಮೀಟರ್ವರೆಗೆ ಇತ್ತದು ಡೀಮ್ಡ್ ಅಂತೇಳಿ, ಬಟ್ ಈಗ 10 ಕಿಲೋಮೀಟರ್ ಇದ್ದಿದ್ದನ್ನು 1 ಕಿಲೋಮೀಟರ್ಗೆ ಇಳಿಸ್ತಾ ಇದ್ದಾರೆ. ಸೊ ನೋಡೋಣ. ಸೊ ಇಲ್ಲ ಗಣಿಗಾರಿಕೆಗೆ ಅನುಮತಿ ಕೊಡೋದು ಕೂಡ ವನ್ಯಜೀವಿ ಮಂಡಳಿಯ ಒಪ್ಪಿಗೆ ಅಗತ್ಯ ಇದೆ. ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ 24 ಪ್ರಸ್ತಾವನೆಗಳು ಕೂಡ ಇದಾವೆ. ಬಟ್ ಇದನ್ನೆಲ್ಲ ಮಾಡಿದ್ದು ಸರ್ ಸುಪ್ರೀಂ ಕೋರ್ಟ್ ಏನು ಹೇಳಿದಾರಲ್ಲ ಆ ಪ್ರಕಾರ ಮಾಡಿದ್ದಾರೆ. ಓಕೆ, ಸೊ ಸುಪ್ರೀಂ ಕೋರ್ಟನ್ನು ಹೇಳೈತಂದ್ಮೇಲೆ ಮತ್ತೆ ಸರ್ಕಾರಗಳು ಹೆಂಗೆ, ಸರ್ಕಾರಗಳು ಕೇಳ್ತಾರೆ. ಇನ್ನು ನೆಕ್ಸ್ಟು 2019 ಮೇ 16ರಂದು 60,000 ಎಕರೆ ಪ್ರದೇಶವನ್ನು, ಎಲ್ಲಿ ಕಪ್ಪತ್ತಗುಡ್ಡದ 60,332 ಎಕರೆ ಪ್ರದೇಶವನ್ನು ವನ್ಯಜೀವಿ ಧಾಮ ಎಂದು ಘೋಷಿಸಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿತ್ತು. ಸೊ ಈಗ ಅಲ್ಲಿ ನಾವು 1 ಕಿಲೋಮೀಟರ್ ಮಾತ್ರ ಇದನ್ನು ಮಾಡ್ತೀವಿ, ಉಳಿದಿದ್ದನ್ನೆಲ್ಲ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಬೇರೆ ಚಟುವಟಿಕೆಗಳಿಗೆ ಬಳಸ್ತೀವಿ ಅಂಥೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಸೊ ಪರೀಕ್ಷೆಗೆ ಏನು ಬರಬಹುದು, ಇಲ್ಲಿ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಬಗ್ಗೆ ಬರೆಯಿರಿ ಅಂತಲೂ ಬರಬಹುದು. ಅದು ಎಲ್ಲಿದೆ, ಅದರ ವಿಶೇಷತೆ ಏನು, ಪರಿಸರದಲ್ಲಿ ಅದರ ಪ್ರಾಮುಖ್ಯತೆ ಏನು ಬರ್ಬೋದು. ನೆಕ್ಸ್ಟು ಗಣಿಗಾರಿಕೆಯಿಂದ ಪರಿಸರದ ಮೇಲಾಗುವಂಥ ಪರಿಣಾಮಗಳ ಬಗ್ಗೆ ನಿಮಗೆ ಎಚ್ಚರಿಕೆಯಿಂದ ಗೊತ್ತಿರಬೇಕು, ಬರಬಹುದು. ಓಕೆ, ಇನ್ನು ನೆಕ್ಸ್ಟು ಸರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು. ಇವತ್ತು ಇಶ್ಯೂ ಕಡಿಮೆ ಅದಾವೆ, ಸ್ವಲ್ಪ ಇವತ್ತು ಇಶ್ಯೂ ಕಡಿಮೆ ಅದಾವ. ಓಕೆ, ಸೊ ಸ್ವಲ್ಪ ಅದಾವೆ ಇವತ್ತು ಇಶ್ಯೂ, ಅದನ್ನು ಮುಗಿಸೋಣ, ಜಲ್ದಿ ಮುಗಿಸೋಣ. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು. ಇಲ್ಲಿ ನೋಡ್ರಿ ಏನಾಗೈತಪ್ಪ ಅಂತಂದ್ರೆ ಅಮೇರಿಕಾದ ಯೇಲ್ ಅನ್ನುವಂಥ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇಲ್ಲಿ ಒಂದು ಕಂಡುಹಿಡಿದಿದ್ದಾರೆ. ಈಗ ಒಬ್ಬ ವ್ಯಕ್ತಿ ಇರ್ತಾನಪ್ಪ, ಈ ವ್ಯಕ್ತಿ ಸತ್ತ ಮೇಲೆ ಇವನ ಅಂಗಾಂಗ ದಾನ ಮಾಡಬೇಕು. ಬದುಕ್ತಾಗಂತೂ ಯಾರು ದಾನ ಮಾಡೋಕ್ಕೆ ಬರೋದಿಲ್ಲ, ಕೆಲವು ಬಿಟ್ಟು. ಈ ಸತ್ತಕ್ಕೆ ತಕ್ಷಣ ಏನಾಗ್ತೈತಪ್ಪ ಅಂತಂದರೆ ಇವನ ಅಂಗಾಂಗಗಳನ್ನು ದಾನ ಮಾಡ್ತಾರೆ. ಓಕೆ, ಸೊ ಸತ್ತು ಕೂಡ ಏನಾಗ್ತೈತೆ ಅಂದರೆ ಹೃದಯ ಬಡಿತ ನಿಲ್ತೈತೆ. ಮೊದಲೇ ಅಗದಿ ಸ್ಟೋರಿ ಹೇಳ್ಬಿಡ್ತಾನೆ ನಿಮಗೆ, ಸ್ಟೋರಿ ಯಾಕಂದರೆ ಕ್ವಿಕ್ಕಾಗಿ ಅರ್ಥ ಆಗ್ಬೇಕು ನಮಗೆ, ಸುಮ್ಮನೆ ಊರೆಲ್ಲ ಸುತ್ತಾಡಿ ಬರೋದು ಬ್ಯಾಡ್ ನಮಗೆ. ಸೊ ಈ ವ್ಯಕ್ತಿ ಸತ್ತು ಕೊಡೆ ತೀರ್ಕೊಂಡು ಕೊಡೆ ಸರ್ ಹಾರ್ಟು ಬಂದ್ ಆಗ್ತದೆ. ಹಾರ್ಟು ಹೊಡ್ಕೊಳ್ಳೋದು ಬಂದ್ ಆತಂದರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತದೆ. ಮನುಷ್ಯನ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆತಪ್ಪ ಅಂತಂದ್ರೆ ಸರ್ ನಮ್ಮ ಒಂದೊಂದೇ ಅಂಗಗಳು ಕ್ಷೀಣಿಸ್ತಾ ಹೋಗ್ತವೆ. ಒಂದು 3-4 ಗಂಟೆ ಬೇಕು, ಒಮ್ಮೆ ಏನಾಗೋದಿಲ್ಲ, ಒಂದು 3-4 ಗಂಟೆ. ಹೃದಯ ಬಡಿತ ಬಂದಿದ್ದರೂ ಕೂಡ ಕೆಲವೊಂದು ಅಂಗಗಳು ಅಸ್ತಿತ್ವದಲ್ಲೇ ಇರ್ತವೆ, ಕಣ್ಣು, ಬೇರೆ ಬೇರೆ ಅಂಗಗಳು, ಕಿಡ್ನಿ, ಇಂಥವೆಲ್ಲ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಆ 3-4 ಗಂಟೆ, ಆ ವ್ಯಕ್ತಿ ಸತ್ತು 3-4 ಗಂಟೆಯ ಒಳಗಾಗಿ ಆ ಅಂಗಾಂಗಗಳನ್ನು ಬೇರೆದವರಿಗೆ ಕೃಷಿ ಮಾಡಿದ್ರೆ ಅದು ಸಕ್ಸಸ್ ಆಗ್ತದೆ. ಇದು ಮೊದಲಿಂದನೂ ಮಾಡ್ತಾ ಬರ್ತಾ ಇದ್ದಾರೆ, ಇದರೊಳಗಡೆ ಏನು ಹೊಸದಲ್ಲ. ಆದರೆ ಈಗ ಈ ಅಮೇರಿಕಾದ ಯೇಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನು ಮಾಡಿದಾರಪ್ಪ ಅಂತಂದ್ರೆ ಈ 4 ಅವರ್ ಟೈಮ್ ಗ್ಯಾಪ್ ಇತ್ತಲ್ಲ, ಒಬ್ಬ ವ್ಯಕ್ತಿ ತೀರ್ಕೊಂಡ್ಮೇಲೆ 4 ಅವರ್ ಟೈಮ್ ಐತಲ್ಲ ಅಂಗಾಂಗ ದಾನ ಮಾಡೋಕ್ಕೆ, ಆ ಟೈಮನ್ನು ಇನ್ನಷ್ಟು ಮುಂದೆ ಹಾಕಿದ್ದಾರೆ ಅವರು. ಅಂದರೆ ಈ ಜೀವಕೋಶಗಳು ಹಂತ ಹಂತವಾಗಿ ಸಾಯುವಂಥ ವೇಳೆಯನ್ನು ಇನ್ನಷ್ಟು ತಡ ಮಾಡೋಕ್ಕೆ ಕೆಲವೊಂದು ರಾಸಾಯನಿಕಗಳನ್ನು ಕಂಡುಹಿಡಿದಿದ್ದಾರೆ. ಓಕೆ, ಆಮ್ಲಜನಕದ ಪ್ರಮಾಣ ಕಡಿಮೆ ಆದಂಗೆ ಜೀವಕೋಶಗಳು ಸಾಯ್ತವೆ. ಜೀವಕೋಶಗಳು ಸತ್ತಂಗೆ ಅಂಗಾಂಗಗಳು ಕ್ಷೀಣಿಸ್ತಾ ಹೋಗ್ತವೆ, ವರ್ಕ್ ಮಾಡೋ ಕೆಪಾಸಿಟಿಯನ್ನು ಕಳ್ಕೊತವೆ. ಅದನ್ನು ಇಲ್ಲಿ ಅಂಗಾಂಗಗಳು ನಾಶ ಆಗೋದು ಅಥವಾ ಜೀವಕೋಶಗಳು ನಾಶ ಆಗುವಂಥ ಟೈಮನ್ನು ಇನ್ನಷ್ಟು ಮುಂದೆ ಹಾಕಿದ್ದಾರೆ ಅವರು. ಓಕೆ, 1-2 ಇಂಜೆಕ್ಷನ್ ಮಾಡಿ, ಇಂಜೆಕ್ಷನ್ ಮುಖಾಂತರ ರಾಸಾಯನಿಕಗಳನ್ನು ಸೇರ್ಪಡೆ ಮಾಡೋದ್ರ ಮುಖಾಂತರ ಅದನ್ನು ಕಡಿಮೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಇವರು ಕಂಡು ಹಿಡಿದಿದ್ದಾರೆ. ಬಹುಶಃ ಇದು ಸಕ್ಸಸ್ ಆಗಿದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅದೊಂದು ಬದಲಾವಣೆ ಆಗಿದ್ದರೆ ಮುಂದಿನ ದಿನಗಳಲ್ಲಿ ನೊಬೆಲ್ ಕೂಡ ಕೊಟ್ಟರು ಅಚ್ಚರಿ ಇಲ್ಲ. ಸೊ ಇದು ಬಂತಂದರೆ ಇನ್ನು ಕನಿಷ್ಠ 4 ಗಂಟೆಗಳ ಕಾಲ ತೊಡಕಿಲ್ಲದೆ ಅಂಗಕಸಿ ಮಾಡುವ ಅವಕಾಶ ಸಿಗಬಹುದು. ಓಕೆ, ಸೊ ಈಗ ಅಂಗಾಂಗ ಕಸಿಗೆ ವೈದ್ಯಕೀಯ ಲೋಕದಲ್ಲಿ 100 ವರ್ಷಗಳ ಇತಿಹಾಸ ಇದೆ. ಇದು ಇವತ್ತು ನಿನ್ನಿದಲ್ಲ, 100 ವರ್ಷದಿಂದ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಈಡಾಗಿ ಮೆದುಳು ನಿಷ್ಕ್ರಿಯಗೊಂಡಲ್ಲಿ ಅಂಗಗಳನ್ನು ಬದುಕಿರುವಾಗಲೇ ದೇಹದಿಂದ ತೆಗೆದು ಅಗತ್ಯವಿರುವ ರೋಗಗಳಿಗೆ ಕಸಿ ಮಾಡಲು ಭಾರತದ ಕಾನೂನಿನಲ್ಲಿ ಅವಕಾಶ ಇದೆ. ಇದನ್ನು ನೆನ್ಪಿಟ್ಕೊಂಡು, ಅಂದರೆ ಒಬ್ಬ ವ್ಯಕ್ತಿ ತೀರ್ಕೊಂಡ ಮೇಲೇ ಅಂಗಾಂಗ ದಾನ ಮಾಡ್ಬೇಕಂತಿಲ್ಲ, ಅವನು ಬದುಕಿದ್ದಾಗಲೇ ಏನೋ ಅಪಘಾತದಲ್ಲಿ ನಿಷ್ಕ್ರಿಯ ಆಯಿತು, ಬ್ರೈನ್ ನಿಷ್ಕ್ರಿಯ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಕೂಡ ಸರ್ ಅದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಅಂಗಾಂಗವನ್ನು ದಾನ ಮಾಡೋಕ್ಕೆ ಭಾರತದ ಕಾನೂನಿನೊಳಗಡೆ ಅವಕಾಶ ಇರುವಂಥದ್ದು. ಇನ್ನು ನೆಕ್ಸ್ಟು ಸರ್ ವ್ಯಕ್ತಿ ಸತ್ತ ಬಳಿಕ ಅಂಗಗಳನ್ನು ತೆಗೆದು ಕಸಿ ಮಾಡೋದು ಸಾಧ್ಯವಿಲ್ಲ. ಕಣ್ಣನ್ನು ಮಾತ್ರ ಈ ರೀತಿ ಕಸಿ ಮಾಡ್ತಾರೆ. ಆದರೆ ಅಮೇರಿಕಾದ ವಿಜ್ಞಾನಿಗಳು ಹೊಸ ಕ್ರಾಂತಿಕಾರಿ ಸಂಶೋಧನೆಯನ್ನು ಮಾಡಿರುವಂಥದ್ದು. ಓಕೆ, ಸೊ ಸಾವಿನ ಬಳಿಕ ಕಣ್ಣನ್ನು ಕಸಿ ಮಾಡುವ ಹಿಂದಿನ ಜೀವ ವಿಜ್ಞಾನವನ್ನು ಅಧ್ಯಯನ ಮಾಡಿದರು. ಕಣ್ಣನ್ನು ಹೆಂಗೆ
ತಗೋತಾರಲ್ಲ, ಬೇರೆ ಅಂಗಾಂಗಗಳು ಇದನ್ನಾಗಿರ್ತಾವೆ, ಬಟ್ ಕಣ್ಣು ಮಾತ್ರ ತಕ್ಕೋಬೋದು. ಅದಕ್ಕೆ ಕಣ್ಣು ಯಾಕೆ ತಕ್ಕೋಬೋದು ಅದನ್ನು ವಿಚಾರ ಮಾಡಿ ಅದರ ಹಿನ್ನೆಲೆ ಒಳಗಡೆ ಇವ್ರು ಏನು ಮಾಡಿದಾರೆ, ಸುಮಾರು ವ್ಯಕ್ತಿ ನಿಧನವಾದ 4 ಗಂಟೆಯ ಬಳಿಕ ಅಥವಾ 4 ಗಂಟೆ ಆದಮೇಲೂ ಕೂಡ ಅಂಗಾಂಗಗಳು ಚೆನ್ನಾಗಿರ್ತವೆ, ಅದನ್ನು ತಕ್ಕೊಳ್ಳೋಕೆ ಬರುವಂಥ ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿದಿರುವಂಥದ್ದು. ಯಾಕೆಂದರೆ ವ್ಯಕ್ತಿ ನಿಧನ ಆದಮೇಲೆ ಹೃದಯ ಬಡಿತ ನಿಂತು ಬಿಡ್ತದೆ, ದೇಹದ ಜೀವಕೋಶಗಳಿಗೆ ರಕ್ತದೊಂದಿಗೆ ಆಮ್ಲಜನಕ ಪೂರೈಕೆಯಾಗೋದು ಸ್ಥಗಿತಗೊಳ್ತದೆ, ಹೀಗಾಗಿ ಅಂಗಗಳು ಸಾಯ್ತವೆ. ಆದರೆ ಹೃದಯ ಬಡಿತ ನಿಂತ ತಕ್ಷಣವೇ ದೇಹದ ಎಲ್ಲ ಅಂಗಗಳು ಸಾಯೋದಿಲ್ಲ, ಅದಕ್ಕಾಗಿ ಅದನ್ನು ಮುಂದೆ ಹಾಕುವಂಥ ಒಂದು ತಂತ್ರಜ್ಞಾನ. ಅದಕ್ಕೆ ಹಲವು ನಿಮಿಷಗಳು ಬೇಕಾಗ್ತವೆ. ಸೊ ಇದನ್ನೇನು ಮಾಡಿದರೆ, ಅಂತಿಮ ನಿಮಿಷಗಳ ಕಾಲ ಜೀವಕೋಶಗಳು ಇನ್ನೂ ಬದುಕಿರ್ತವೆ, ಅವುಗಳು ದೇಹವನ್ನು ನಿಧಾನವಾಗಿ ಕೊಳೆಯೋಕ್ಕೆ ಶುರುವಾಗ್ತದೆ. ಓಕೆ, ಸೊ ಬಟ್ ಈಗೇನು ಮಾಡಿದ್ರೆ ಇವರು ಆ ಕೊಳೆಯುವ ವೇಗವನ್ನು ಕಡಿಮೆ ಮಾಡುವ ವಿಧಾನವನ್ನು ಇವರು ಕಂಡುಹಿಡಿದಿರುವಂಥದ್ದು. ನೆಕ್ಸ್ಟ್, ಈ ವಿಧಾನದಿಂದ ವ್ಯಕ್ತಿಯ ಸಾವಿನ ಬಳಿಕ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವ ವೇಗ ಕಡಿಮೆಯಾಗ್ತದೆ, ಜೊತೆಗೆ ಆಮ್ಲಜನಕದ ಪ್ರಮಾಣ ಅಗತ್ಯ ಪ್ರಮಾಣದಲ್ಲಿರ್ತದೆ, ಹಾಗಾಗಿ ಅಂಗಗಳು ಕೂಡಲೇ ಸಾಯದೆ ಜೀವಂತವಾಗಿ ಇರುವಂಥದ್ದು. ಇನ್ನು ನೆಕ್ಸ್ಟು ಏನು ಮಾಡ್ತಾರಪ್ಪ ಇವರು, ಅಂಥದ್ದು ಏನು ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಕೆಲವು ವಿಜ್ಞಾನಿಗಳು ಯಾರು, ಡೇವಿಡ್ ಆಂಡ್ರಿಜೆವಿಕ್, ನೆನಾರ್ಡ್ ಸರ್ಟನ್, ಹಾರ್ವಿ ಕೆಟ್ ಕುಶಿಂಗ್, ಸಾನಿಮಿರ್ ವರ್ಸಿಜಾ, ಟಾರಸ್ ಲಿಸ್ಟಿ ಮತ್ತು ಶುಪೈ ಜಾಂಗ್, ಇವರು ಬ್ರೈನ್ ಎಕ್ಸ್ ಮತ್ತು ಆರ್ಗನ್ ಎಕ್ಸ್ ಅನ್ನುವಂತಹ ರಾಸಾಯನಿಕಗಳನ್ನು ತಯಾರು ಮಾಡ್ತಾರೆ. ಬ್ರೈನ್ ಎಕ್ಸ್ ಮತ್ತು ಆರ್ಗನ್ ಎಕ್ಸ್ ಇವುಗಳನ್ನು ಆ ವ್ಯಕ್ತಿಗೆ ಇಂಜೆಕ್ಷನ್ ಮೂಲಕ ಕೊಡ್ತಾರೆ. ವ್ಯಕ್ತಿ ಸಾಯುವ ಮುನ್ನ ಬ್ರೈನ್ ಎಕ್ಸ್ ದ್ರಾವಣ ಮಿದುಳಿಗೆ, ಆರ್ಗನ್ ಎಕ್ಸ್ ದ್ರಾವಣ ಹೃದಯಕ್ಕೆ ಇಂಜೆಕ್ಷನ್ ಮೂಲಕ ಸೇರಿಸ್ತಾರೆ. ಒಮ್ಮೆ ಅವು ಒಳಗೆ ಹೋದು ಅಂತಂದರೆ ಮಿದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ ದೇಹದ ಅಂಗಗಳನ್ನು ಬದುಕಿರುವಂತೆಯೇ ತೆಗೆಯುವಂಥ ಅಗತ್ಯ ಇಲ್ಲ. ಸೊ ಒಂದು ಹೊಸ ಹೊಸ ಸಂಶೋಧನೆಗಳು ಮಾಡ್ತಾ ಇದ್ದಾರೆ, ಸ್ವಲ್ಪ ನೆನ್ಪಿಟ್ಕೊಡ್ರವ ಎರಡೋದ್ರ ಹೆಸರು. ಇದರಿಂದ ಏನಪ್ಪ ಅಂದ್ರೆ ಅಂಗಾಂಗವನ್ನು ಕಸಿ ಮಾಡ್ಬೋದು, ಆ ಟೈಮ್ ಒಳಗಡೆ ಅಂಗಾಂಗಗಳು ಹಾಳಾಗದರೆ ಹಿಂಗೆ ನೋಡ್ಕೋಬೋದು. ಆಮೇಲೆ ಎಷ್ಟೋ ಜನರಿಗೆ ಅಂಗಾಂಗಗಳ ಅವಶ್ಯಕತೆ ಇರ್ತೈತಿ, ಅವ್ರಿಗೂ ಒಂದು ಹೆಲ್ಪ್ ಆದಂಗೆ ಆಗ್ತದೆ. ಮಣ್ಣಿನೊಳಗಡೆ ಮಣ್ಣಾಗಿ ಆ ಅಂಗಾಂಗಗಳು ಹೋಗೋದಕ್ಕಿಂತ 4 ಜನರಿಗೆ ಹೆಲ್ಪ್ ಆದರೆ ಭಾಳ ಮುಖ್ಯ. ಸೊ ಹೀಗಾಗಿ ಈ ವಿಜ್ಞಾನಿಗಳು ಏನು ಕಂಡು ಹಿಡಿದಿದ್ದಾರೆ, ಸಂಶೋಧನೆ ಮಾಡಿದರೆ ನಿಜವಾಗಿಯೂ ಶ್ಲಾಘನಾರ್ಹ. ಸೊ ಇದ್ರ ಬಗ್ಗೆ ಕ್ವಶನ್ಗಳು ಬರಬಹುದು, ಆ ರಾಸಾಯನಿಕ ದ್ರಾವಣಗಳ ಬಗ್ಗೆ ಕ್ವಶನ್ಗಳು ಬರಬಹುದು, ಅವುಗಳ ಹೆಸರನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಟ್ರಿ, ಬ್ರೈನ್ ಎಕ್ಸ್, ಆರ್ಗನ್ ಎಕ್ಸ್. ಓಕೆ, ಇನ್ನು ನೆಕ್ಸ್ಟು ಮತ್ತೊಂದು ಇಂಟರ್ನ್ಯಾಷನಲ್ ನ್ಯೂಸ್ ಇರುವಂಥದ್ದು, ಅಂತಾರಾಷ್ಟ್ರೀಯ ಸುದ್ದಿ ಯಾವುದೈತಪ್ಪ ಸರ್? ಮತ್ತೊಂದು ಅಂತಾರಾಷ್ಟ್ರೀಯ ಸುದ್ದಿ ಯಾವುದೈತಂದರೆ, ಸೊ ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿ, ILOದವರು ಒಂದು ವರದಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಒಂದೇ ನಿಮಿಷ. ಸರ್ ಇಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಸರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೀವಿ, ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರಕಟಿಸಿದ ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿ 2020-22 ಪ್ರಕಾರ ವಿಶ್ವದಾದ್ಯಂತ 4.1 ಶತಕೋಟಿ ಜನರು ಯಾವುದೇ ರೀತಿಯ ಸಾಮಾಜಿಕ ಸುರಕ್ಷತೆ ಇಲ್ಲದೆ ಇವತ್ತು ಬದುಕ್ತಾ ಇದ್ದಾರೆ. ಸೋಷಿಯಲ್ ಸೆಕ್ಯುರಿಟಿ ಭಾಳ ಇಂಪಾರ್ಟೆಂಟ್ ಮನುಷ್ಯನ ಬದುಕಿನೊಳಗಡೆ. ಸರ್ ಸೋಷಿಯಲ್ ಸೆಕ್ಯುರಿಟಿ ಅನ್ನೋದು ಭಾಳ ಇಂಪಾರ್ಟೆಂಟು, ಬಟ್ ಇವತ್ತು ಎಷ್ಟೋ ಕೋಟಿಗಟ್ಟಲೆ ಜನ ಅದು ಇಲ್ಲದೇನೇ ಬದುಕ್ತಾ ಇದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆಯನ್ನು ಸಾಧಿಸುವ ಅಗತ್ಯತೆಯನ್ನು ಇದು ಒತ್ತಿ ಹೇಳಿದೆ, ILOದವರು ಹೇಳಿದ್ದಾರೆ. ಯಾಕಂದರೆ ಸಾಮಾಜಿಕ ಸಂರಕ್ಷಣೆ ಬಹಳ ಇಂಪಾರ್ಟೆಂಟ್. ಸಮಾಜದಲ್ಲಿ ಭದ್ರತೆನೇ ಇಲ್ಲ, ಮುಂದೆ ಹಿಂಗಾದರೆ ಹೆಂಗೆ? ಓಕೆ, ಸೊ ಇವು ಯಾವೂ ಇಲ್ಲ. ಒಂದೇನೋ ನಾವು ಎಷ್ಟೋ ಕುಟುಂಬಗಳನ್ನು ನೋಡಿದ್ದೀವಿ, ಒಂದು ಆರೋಗ್ಯ ಸಮಸ್ಯೆ ಬಂತಂದರೆ ಅವರು ಅಬವ್ ಪವರ್ಟಿ ಲೈನ್ ಇದ್ದವರು ಬಿಲೋ ಪವರ್ಟಿ ಲೈನ್ ಬಂದಿದ್ದಾರೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದವು. ಸಾಮಾಜಿಕವಾಗಿ ಭದ್ರತೆ ಇಲ್ಲವೇ ಇಲ್ಲ ಭಾಳ ಜನರಿಗೆ. ಅದ್ರ ಬಗ್ಗೆನೇ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಲ್ಲಿ ಹೇಳಿರುವಂಥದ್ದು. ಏನು ಹೇಳಿದಾರಪ್ಪ? ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ಅಧೀನ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು. ವಿಶ್ವಸಂಸ್ಥೆಯ ಅಧೀನ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು ಇರುವಂಥದ್ದು. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ, ಸರ್ ಇಲ್ಲಿ ಇವ್ರು ಹೇಳೋಕ್ಕಿಂತ ಮೊದಲು ನೋಡ್ರಿ, ಕಾರ್ಮಿಕರ ಮಾನದಂಡಗಳನ್ನು ವ್ಯಾಖ್ಯಾನ ಮಾಡಬೇಕು, ಕಾರ್ಮಿಕರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋಕೆ ಈ ಸಂಸ್ಥೆ ಇರೋದು. ಇಂಟರ್ನ್ಯಾಷನಲ್ ಲೆವೆಲ್ ಒಳಗಡೆ 187 ಸದಸ್ಯ ರಾಷ್ಟ್ರಗಳು ಇದಕ್ಕೆ ಸದಸ್ಯರು ಇರುವಂಥ ಸದಸ್ಯ ರಾಷ್ಟ್ರಗಳು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಇನ್ನು ಏನು ಹೇಳಿದಾರಪ್ಪ ನೋಡ್ರಿ, ವರದಿಯ ಮುಖ್ಯಾಂಶಗಳು. ಈ ವರದಿ ಮುಖ್ಯಾಂಶ ಭಾಳ ಇಂಪಾರ್ಟೆಂಟ್. ಎಸ್ಸೇದಾಗೂ ಬರೀಬೋದು, ಆನ್ಸರ್ ರೈಟಿಂಗ್ದಾಗೂ ಬರೀಬೋದು, ನಾಳೆ ಡೈರೆಕ್ಟಾಗಿ ಇದನ್ನು ಕೇಳ್ಬೋದು ನಿಮಗೆ. ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಜಾಗತಿಕ ಜನಸಂಖ್ಯೆ ಅಂದರೆ ಇಲ್ಲಿ ವಿಶ್ವದ ಜನಸಂಖ್ಯೆ ಕೇವಲ 46.9% ಜನ 2020ರಲ್ಲಿ ಕೆಲವು ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆಯನ್ನು ಪಡೆದಿದ್ದಾರೆ. ಭಾಳ ಮಂದಿಗಿಲ್ಲ ಸರ್. ಕರೋನಾದಲ್ಲಿ ನಾವು ನೋಡಿದ್ದೀವಿ ನಮ್ಮ ದೇಶದಲ್ಲಿ, ಜಗತ್ತಿನಾಗ ಬಿಡ್ರಿ, ನಮ್ಮ ದೇಶನಾಗ ಇವತ್ತನೇ ಎಷ್ಟೋ ಜನ ಅವತ್ತೇ ದುಡಿದು ಅವತ್ತೇ ತಿನ್ನಬೇಕು. ಎಷ್ಟೋ ಜನ ಹಣ್ಣು ಮಾರ್ತಾರೆ, ಎಷ್ಟೋ ಜನ ಹೂವು ಮಾರ್ತಾರೆ. ಒಂದು ವೇಳೆ ಅವ್ರು ರೋಡಿಗೆ ಬಂದು ಹಣ್ಣು ಹೂವು ಮಾಡ್ತಿರ್ತಾರೆ, ಅವತ್ತು ಫುಲ್ ಇಡೀ ದಿವಸ ಮಳೆ ಇತ್ತಂದರೆ ಅವ್ರ ಹೊಟ್ಟೆಗೆ ತಿನ್ನಕ್ಕನೇ ಇರೋದಿಲ್ಲ ಅವತ್ತು. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿನೂ ಇವತ್ತು ಜನ ಅದಾರ. ಬರೀ ಮಳೆ ಬಂದರೆ ಸಾಕು ಸರ್ ಅವ್ರದ್ದು ಅವತ್ತು ಹೊಟ್ಟೆ ಮೇಲೆ ಹೊಡೆತಾನೆ. ಅಂಥ ಜನ ಕೂಡ ಇವತ್ತು ನಮ್ಮ ದೇಶದಲ್ಲೂ ಇದ್ದಾರೆ, ಜಗತ್ತಿನಾಗೂ ಅದಾರ. ಇದರ ಜೊತೆಗೆ ನಾವು ನೋಡೋದಾತಂದ್ರೆ ಸಾಮಾಜಿಕ ಭದ್ರತೆಗಾಗಿ ವೆಚ್ಚ ಮಾಡ್ತಾರಲ್ಲ, ಭಾಳ ಅಸಮಾನತೆ. ಸರ್ಕಾರಗಳು ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇಲ್ಲ. ದೇಶದಲ್ಲಿ ನಮ್ಮ ದೇಶಗಳ GDP ಸರಾಸರಿಯ 12.9% ಸಾಮಾಜಿಕ ರಕ್ಷಣೆಗಾಗಿ ನಾವು ಖರ್ಚು ಮಾಡ್ತಾ ಇದ್ವಿ. ಬಟ್ ಆರೋಗ್ಯನೂ ಇಲ್ಲ ಸರ್. ಕರೋನಾದಾಗ ನೋಡಿದ್ದೀವಿ ನಾವು, ಆಸ್ಪತ್ರೆ ಇಲ್ಲ, ಬೆಡ್ ಇಲ್ಲ, ಒಂದ ಬೆಡ್ ಮೇಲೆ ಇಬ್ಬಿಬ್ಬರು ಒಳ್ಕೊಂಡಿದ್ದಾರೆ. ಹೌದಾ, ಈಗ ಮಾಡ್ಬೋದು ಅದು ನಮ್ಮ ಸರ್ಕಾರಗಳು. ಈ ಕರೋನಾ ಇಲ್ಲ ಏನಿಲ್ಲ, ಈಗ ಹಾಸ್ಪಿಟಲ್ ಮಾಡ್ಬೋದು, ಬೆಡ್ ಮಾಡ್ಬೋದು. ಹೌದಾ, ಇದನ್ನೆಲ್ಲ ಈಗ ಮಾಡ್ಬೋದು. ಕರೋನಾ ಬಂದಾಗ್ಲೇ ಮಾಡ್ಬೇಕಂತಿಲ್ಲ, ಈಗೂ ಮಾಡ್ಬೋದು ಅದನ್ನು. ಸೊ ಉನ್ನತ ಆದಾಯದ ರಾಷ್ಟ್ರಗಳು 16.4% ಖರ್ಚು ಮಾಡ್ತಾರೆ. ಅಪ್ಪರ್ ಮಿಡಲ್ ಇನ್ಕಮ್ ದೇಶಗಳು ಬರೀ 8% ಖರ್ಚು ಮಾಡ್ತಾರೆ. ಲೋವರ್ ಮಿಡಲ್ ಇನ್ಕಮ್ ದೇಶಗಳು 2.5%, ಕಡಿಮೆ ಆದಾಯದ ದೇಶಗಳು 1.1%. ಹೆಂಗೆ ದೇಶಗಳು ಲೋ ಲೆವೆಲ್ಗೆ ಬರ್ತಾವ, ಹಂಗೆ ಅವ್ರದ್ದು ಸಾಮಾಜಿಕವಾಗಿ ಖರ್ಚು ಮಾಡುವಂಥ ದುಡ್ಡು ಪ್ರಮಾಣ ಕಡಿಮೆ ಆಗ್ತಾ ಬರುವಂಥದ್ದು. ಮಹಿಳೆಯರು, ಮಕ್ಕಳು, ಅಂಗವಿಕಲರಿಗೆ ಸೀಮಿತ ರಕ್ಷಣೆ ಇರುವಂಥದ್ದು. ಅವ್ರಿಗೂ ಭಾಳ ರಕ್ಷಣೆ ಇಲ್ಲ. 4 ಮಕ್ಕಳಲ್ಲಿ ಒಬ್ಬರಿಗೆ ಮಾತ್ರ ಇವತ್ತು ಪ್ರಪಂಚದಾದ್ಯಂತ ಇದರ ಪ್ರಯೋಜನ ಸಿಗ್ತಾ ಇದೆ, ಉಳಿದವ್ರಿಗಿಲ್ಲ. ಸಾಮಾಜಿಕ ಭದ್ರತೆನೇ ಇಲ್ಲ. ಎಷ್ಟೋ ಮಕ್ಕಳನ್ನು ನಾವು ನೋಡಿದ್ದೀವಿ ಹೋಟೆಲ್ನಾಗ ಇರ್ತಾರೆ, ಆಮೇಲೆ ಬೇರೆ ಬೇರೆ ಈ ಗೌಂಡಿ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಗಾರೆ ಕೆಲಸ ಅಂತೀವಲ್ಲ ಅಲ್ಲಿ ಹೋಗಿರ್ತಾರೆ, ಬೂಟ್ ಪಾಲಿಷ್ ಮಾಡ್ತಿರ್ತಾರೆ, ಏನೇನೋ ಮಾಡ್ಕೊತ ಹೋಗ್ತಿರ್ತಾರೆ. ನಮ್ಮಲ್ಲಿ ಮತ್ತೆ ಸಾಕಷ್ಟು ಅವರ ಒಂದು ರಕ್ಷಣೆಗಾಗಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಪ್ರೊವಿಷನ್ಗಳಿದ್ದರೂ ಇದಿರ್ತವೆ. ಇನ್ನು ಮಾತೃತ್ವ ಪ್ರಯೋಜನವನ್ನು ಕೇವಲ 45% ತಾಯಂದಿರು ಮಾತ್ರ ಇದನ್ನು ಪಡೆಯುವಂಥದ್ದು. ನೆಕ್ಸ್ಟು ಅಂಗವೈಕಲ್ಯ ಹೊಂದಿರುವ ಪ್ರತಿ 3ರಲ್ಲಿ ಒಬ್ಬರು ಮಾತ್ರ 33.5% ವಿಶ್ವದಲ್ಲಿ ಅಂಗವೈಕಲ್ಯದ ಪರಿಹಾರವನ್ನು ಪಡಿತಾರೆ. ಇದು ಕೂಡ ಭಾಳ ಸ್ಯಾಡ್ ಥಿಂಗ್ ಇದೆ. ನಿರುದ್ಯೋಗ ಸಮಸ್ಯೆ ಅಂತೂ ಕೇಳಂಗೇ ಇಲ್ಲ. ಪ್ರಪಂಚದಲ್ಲಿ ಇವತ್ತು 18.6% ನಿರುದ್ಯೋಗಿಗಳು ನಿರುದ್ಯೋಗ ವಿಮೆಯನ್ನು ಹೊಂದಿದ್ದಾರೆ ಮತ್ತು ಅದರ ಪ್ರಯೋಜನ ಪಡಿತಾರೆ. ಬೇರೆ ದೇಶದಾಗೆಲ್ಲ ಹೆಂಗೈತಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಶಿಕ್ಷಣ ಮುಗಿಸಿ ಅವ್ಗೆ ಉದ್ಯೋಗ ಸಿಗೋವರೆಗೂ ಅವಂಗ ಏನು ಮಾಡ್ತಾರೆ ಅಂತಂದ್ರೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾರೆ. ತಿಂಗಳಿಗಿಂತಿಷ್ಟು ದುಡ್ಡು ಸರ್ಕಾರ ಕೊಡ್ತೈತೆ. ಯಾಕೆ? ನೀನು ಇಷ್ಟೆಲ್ಲ ಓದಿದ್ರೂ ನಿನಗೆ ಜಾಬ್ ಕೊಡೋ ಕೆಪಾಸಿಟಿ ನಮಗೆ ಸರ್ಕಾರಕ್ಕಿಲ್ಲ. ಅದಕ್ಕಾಗಿ ನಿನಗೆ ಜಾಬ್ ಸಿಗೋವರೆಗೂ ನಾವು ನಿನಗೆ ಭತ್ಯೆ ಕೊಡ್ತೀವಿ ಅಂತಾರೆ. ಇಂಥ ಭತ್ಯೆ ನಿರುದ್ಯೋಗ ಭತ್ಯೆ ಅಂತ ಕರೀತಾರೆ ಇದನ್ನು. ಆ ನಿರುದ್ಯೋಗ ಭತ್ಯೆ ಜಗತ್ತಿನಾಗ ಕೇವಲ 18.6% ಜನರಿಗೆ ಮಾತ್ರ ಇದೆ. ಸಾಮಾಜಿಕ ರಕ್ಷಣೆಯಲ್ಲಿ ಈ ವಿಭಾಗ ಇನ್ನೂ ಅಭಿವೃದ್ಧಿ ಹೊಂದಿಲ್ಲ. ಆರೋಗ್ಯದೊಳಗಡೆ ಅದು ಕೂಡ ಅಷ್ಟೇ ಸರ್. ಮೂಲ ಸೌಕರ್ಯ ವ್ಯಾಪ್ತಿ ಗಮನಾರ್ಹ ಪ್ರಗತಿ ಸಾಧಿಸಿದೆ, ಬಟ್ ಇನ್ನೂ ಆಗಬೇಕಾದಂಥದ್ದು ಭಾಳ ಇದೆ. ಸಾಮಾಜಿಕ ಭದ್ರತೆ ಭಾಳ ಕಡಿಮೆ ಐತಂತಾನೆ ಈ ಒಂದು ವರದಿ ಹೇಳಿರುವಂಥದ್ದು. ಇನ್ನೇನು ಕೇಳ್ತಾರಪ್ಪ ಇದ್ರ ಮೇಲೆ ನೋಡ್ರಿ, ಈ ವರದಿಯ ಪ್ರಮುಖ ಅಂಶಗಳನ್ನು ಬರೆದಿಟ್ಕೋಬೇಕು. ಪ್ರಿಲಿಮ್ಸಲ್ಲಿ ಸ್ವಲ್ಪ ಬರ್ಬೋದು, ಪ್ರಿಲಿಮ್ಸ್ದಾಗ ನಿಮಗೆ ILO ಬಗ್ಗೆ ಬರ್ತೈತಿ. ಸೊ ಬಟ್ ನಿಮಗೆ ಮೇನ್ಸ್ದಾಗ ಮಾತ್ರ ಇದು ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ನೆಕ್ಸ್ಟು ಈ ರಿಪೋರ್ಟ್ ಒಳಗಡೆ ಇರುವಂಥ ಫ್ಯಾಕ್ಟ್ ಅಂಕಿ ಅಂಶಗಳನ್ನು ನೆನ್ಪಿಟ್ಕೊಡ್ರಿ. ILO ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ, ಎಷ್ಟು ಸದಸ್ಯ ರಾಷ್ಟ್ರಗಳಿದಾರ ಇವನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಇನ್ನು ನೆಕ್ಸ್ಟು ಇನ್ನೊಂದು ಅಂತಾರಾಷ್ಟ್ರೀಯ ಸುದ್ದಿ ನಮಗೆ ಬಂದಿರುವಂಥದ್ದು, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸರ್ ಯಾವುದು ಬಂದಿದೆ? ಇನ್ನೊಂದು, ಭಾರತದ ಬೆಂಬಲಕ್ಕೆ ನಿಂತಂಥ ಜರ್ಮನಿ. ಸರ್ ಇಲ್ಲಿ ಏನಾಗೈತಪ್ಪ ಅಂತಂದರೆ, ಈ ಚೈನಾದವ್ರದಂತೂ ಬರೀ ಇವೇ ಅದು, ಬರೀ ಪಾಲ್ತು ಜಗಳ ತೆಗೆಯೋದ್ರಾಗೆ ನಂಬರ್ 1 ಅದಾರ ಅವ್ರು. ಯಾರು? ಇವರು ಜರ್ಮನಿ ಅಲ್ಲ, ಸಾರಿ ಚೈನಾ. ಸೊ ಇಂಡಿಯಾ ಮತ್ತು ಚೈನಾ ಮತ್ತೆ ಸ್ವಲ್ಪ ಜಗಳಗಳು ಶುರುವಾಗಿದ್ದವು. ಏನಪ್ಪ ಅಂತಂದ್ರೆ ಮೊದಲಿಂದನೂ ಇತ್ತದು. ಅರುಣಾಚಲ ಪ್ರದೇಶ ನಮ್ದು ಹತ್ಕೊಂಡಿರ್ತಾರೋ, ಅದಕ್ಕೆ ಜರ್ಮನಿಯವರು ಬೈದಿದ್ದಾರೆ, ಚೈನಾದವ್ರು ನೀವು ಹಿಂಗೆ ಮಾಡಬಾರ್ದು. ಅರುಣಾಚಲ ಪ್ರದೇಶ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ. ಎಲ್ಲ ಭಾಗಗಳು ನಮ್ಮದು ಅನ್ಕೊಂತಿದ್ದು ಪಾಲ್ತು ಮಾಡೋದು ಬಿಡ್ರಿ,
ಓಕೆ. ಸೊ ಮತ್ತೇನಾರು ಉದ್ಧಾರ ಆಗೋದನ್ನು ನೋಡ್ರಿ ಒಂದು ಸ್ವಲ್ಪ ಅಂಥೇಳಿ ಜರ್ಮನಿ ಹೇಳಿದ್ದಾರೆ. ನಿಮ್ಮಲ್ಲಿ ಪ್ರವಾಹ ಬರ್ತಾ ಇದೆ, ಬರಗಾಲ ಇದೆ, ಕರೋನಾ ಬಂದು ಲಾಕ್ಡೌನ್ ಮಾಡಿದ್ದೀರಿ, ಮತ್ತು ಅದ್ರ ಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಅಂಥೇಳಿ ನಿಮಗೆ ಭೂಕಂಪನೂ ಬರಾಕತ್ತೈತಿ. ಇಂಥ ಸಂದರ್ಭದಾಗ ಮತ್ತು ಅರುಣಾಚಲ ಪ್ರದೇಶ ನಮ್ದು ಅನ್ನಕ್ಕೆ ಹೋಗ್ಬೇಡ್ರಿ, ಮೊದಲು ನಿಮ್ದು ಏನಾಗತ್ತೈತಿ ಅದನ್ನು ಸರಿಪಡಿಸ್ಕೊಡ್ರಿ ಅಂತೇಳಿ ಜರ್ಮನಿ ಚೈನಾನ ಬೈದು ಭಾರತ ದೇಶಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಜರ್ಮನಿ ಅಂದರೆ ಜರ್ಮನ್ ದೇಶದ ರಾಯಭಾರಿ ಫಿಲಿಪ್ ಆಕರ್ಮನ್ ಅವರು ಹೇಳಿರುವಂಥದ್ದು. ಓಕೆ. ಸೊ ಇತ್ತೀಚೆಗೆ ಈ ಕುತೂಹಲಕಾರಿ ಬೆಳವಣಿಗೆ ನಡೆದಿರುವಂಥದ್ದು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸರ್ ಭಾರತದೊಳಗಡೆ ಹಿಂಗೆ ಬರ್ತೈತಿ, ಇಲ್ಲಿ ನಮಗೇನಪ್ಪ ಅಂತಂದ್ರೆ ಅರುಣಾಚಲ ಪ್ರದೇಶ ಬರ್ತೈತಿ. ಇದೇನಿದು ಅರುಣಾಚಲ್ ಪ್ರದೇಶ್, AP ಆಂಧ್ರ ಪ್ರದೇಶ ಅಲ್ಲ, ಮತ್ತು ಅರುಣಾಚಲ್ ಪ್ರದೇಶ್ ಇದನ್ನು ಇಲ್ಲಿ ಚೈನಾ ಇದೆ, ಇದು ಅರುಣಾಚಲ್ ಪ್ರದೇಶ್. ಈ ಅರುಣಾಚಲ್ ಪ್ರದೇಶ್ ನಮ್ದು ಅನ್ಕೊಂತ ಕುಂಡಿರ್ತಾರೆ ಅವ್ರು, ಯಾರು ಚೈನಾದವ್ರು. ಇಲ್ಲಿ ಒಂದು ಲೈನ್ ಇದೆ, ಅದನ್ನು ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಮ್ಯಾಕ್ಮೋಹನ್ ಲೈನ್, ಮನಮೋಹನ್ ಅಲ್ಲ, ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಮ್ಯಾಕ್ಮೋಹನ್ ಇಲ್ಲಿ ಬರಿತೀವಿ ನೋಡ್ರಿ, ಇಲ್ಲಿ ಒಂದೇ ನಿಮಿಷ. ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಭಾರತ ಮತ್ತು ಚೀನಾ ನಡುವೆ ಅರುಣಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಇದನ್ನು ದಾಟಿ ಅವರು ಒಳಗೆ ಬಂದು ಆಂಧ್ರ ಪ್ರದೇಶ, ಇದು ಯಾವುದು ಅರುಣಾಚಲ ಪ್ರದೇಶ ನಮ್ಮದೇ ಅಂತ ಕುಂಡಿರ್ತಾರೆ ಅವರು. ಅದು ಅರುಣಾಚಲ ಪ್ರದೇಶ ನಮ್ದಲ್ಲ ಇದು ಒಂದು. ಆಮೇಲೆ ಆ ಕಡೆ ಅಕ್ಸಾಯಿ ಚಿನ್ನು ಹಂಗೆ ಮಾಡ್ತಾರೆ ಅವ್ರು. ಕಾಶ್ಮೀರ್, ಲದ್ದಾಖು, ಕಾಶ್ಮೀರ್ ಕಡೆ ಅಕ್ಸಾಯಿ ಚಿನ್ ಅದು ನಮ್ದು ಅಂತಾರೆ. ಈಗೆಲ್ಲ ಅದನ್ನ ತೆಗೆದು ಹೋಗದಾರ ಬಿಡ್ರಿ ಈಗ. ಓಕೆ. ಸೊ ಎಲ್ಲವಾಗ ನಮ್ಮ 370 ತೆಗೆದು ಆಗಸ್ಟ್ 2019 ಎಲ್ಲ ಕುಲ್ಲಾಗೈತೆ ಅದು ಇಶ್ಯೂ. ಬಟ್ ಈಗೇನಂತಂದರೆ ಚೈನಾದ ಅರುಣಾಚಲ ಪ್ರದೇಶ ನಮ್ಮದೇ. ಇಲ್ಲಿ ಆರ್ಮಿ ತೊಗೊಂಬರೋದು, ಮಿಲ್ಟ್ರಿ ತೊಗೊಂಬರೋದು, ಇಂಥವು ಬರೀ ಇಂಥವು ಮಾಡ್ತಿರ್ತಾರೆ. ಅದಕ್ಕಾಗಿ ನಾವು ನಿಮ್ಮ ಜೊತೆ ಅದೀವಿ ಅಂಥೇಳಿ ಜರ್ಮನಿಯವ್ರು ಹೇಳಿದ್ದಾರೆ. ಮತ್ತು ಭಾರತ ಜರ್ಮನಿ ಸರ್ ಎರಡೂ ದೇಶಗಳು ಮಿಲಿಟ್ರಿ ಪ್ರಾಶಸ್ತ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಭಾರತದೊಂದಿಗೆ ಮಿಲಿಟ್ರಿ ವ್ಯಾಯಾಮ ಶುರು ಮಾಡ್ತಾ ಇದ್ದಾರೆ ಈಗ ಜರ್ಮನಿಯವರು. ಭಾರತದೊಂದಿಗೆ ಮಿಲಿಟ್ರಿ ವ್ಯಾಯಾಮ ಮಾಡಿ ನಾವು ಒಂದದೀವಿ, ನಿಮ್ಮ ಜೊತೆ ಅದೀವಿ, ಬಾರಿಸ್ರಿ ಅವ್ರನ್ನ, ಬಿಡಬೇಡ್ರಿ ಅವ್ರನ್ನ, ಚೈನಾದವ್ರನ್ನಂತೆ. ಅವ್ರಿಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದೈತಿ ಈಗ ಚೈನಾ ಮೇಲ್ಗಡೆ. ನೆಕ್ಸ್ಟು ಸರ್ ಜರ್ಮನಿ ಕಳೆದ ವರ್ಷ ಬೇಯರ್ನ್ ಫ್ರಿಗೇಟ್ ಅನ್ನುವಂಥ ಇದನ್ನು ದಕ್ಷಿಣ ಚೀನಾ ಸಮುದ್ರಕ್ಕೆ ಕಳಿಸಿತ್ತು. ಈ ಮುಖಾಂತರ ದೇಶದಲ್ಲಿ ಚೀನಾ ಪ್ರಾದೇಶಿಕ ಹಕ್ಕುಗಳ ವಿರುದ್ಧ ಕಠಿಣ ನಿಲುವು. ಫ್ರಿಗೇಟ್ ಅನ್ನುವಂಥ ಒಂದು ಹಡಗು ಸರ್ ಅದು ಚೀನಾದ ಸುತ್ತಮುತ್ತ ಎಲ್ಲ ಕಡೆ ಪ್ರಾದೇಶಿಕವಾಗಿ ಬಂದು ಹೋಗಿತ್ತು. ಅವರ ಜರ್ಮನಿ ಯುದ್ಧ ಹಡಗು ಇಲ್ಲೆಲ್ಲ ಬರತ್ತಂದ್ರೆ ಚೀನಾದು ಪ್ರಾದೇಶಿಕವಾಗಿ ಅಲ್ಲೆಲ್ಲ ಏನು ಅಂಥ ದೊಡ್ಡ ಹಕ್ಕುಗಳಿಲ್ಲ, ನಿಮ್ದೇನು ನಡೆಯೋದಿಲ್ಲ ಅಂಥೇಳಿ ತೋರಿಸ್ಕೊಟ್ಟರು. ಇದರ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ನಡೆದ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಯಾವುದಿದು ಪಿಚ್ ಬ್ಲ್ಯಾಕ್ 2022, ಅದರಲ್ಲೂ ಕೂಡ ಜರ್ಮನ್ ಮತ್ತು ಭಾರತೀಯ ವಾಯುಪಡೆಗಳು ಯುದ್ಧ ವಿಮಾನವನ್ನು ಕಳಿಸಿದವು. ಜರ್ಮನಿ, ಭಾರತ, ಆಸ್ಟ್ರೇಲಿಯಾ, ಆಮೇಲೆ ಅಮೇರಿಕಾ, ಜಪಾನು ಎಲ್ಲರೂ ಒಂದಾಗಿ ಒಟ್ಟು ಚೈನಾದ್ದು ಸೆಲೆಬ್ರೇಷನ್ ಮಾಡೋಕ್ಕೆ ನಿಂತಿದ್ದಾರೆ. ಜರ್ಮನಿ 2ನೇ ಮಹಾಯುದ್ಧದ ನಂತರ ಮಿಲಿಟರಿ ಬಜೆಟನ್ನು ಹೆಚ್ಚಿಗೆ ಮಾಡಿದೆ. ಯಾರ್ದು ಸೆಲೆಬ್ರೇಷನ್ ಮಾಡ್ತಾರೋ ಗೊತ್ತಿಲ್ಲ. 2ನೇ ಮಹಾಯುದ್ಧದಲ್ಲಿ ಸಾಹೇಬ್ರಿದ್ರು ಹಿಟ್ಲರ್. ಸೊ ಈಗ ಅದಾದಮೇಲೆ ಈಗ ಮತ್ತೆ ಬಜೆಟ್ ಹೆಚ್ಚಿಗೆ ಮಾಡಿದ್ದಾರೆ. ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಂತರ ತಮ್ಮ ರಾಜತಾಂತ್ರಿಕ ತಂತ್ರವನ್ನು ಇವತ್ತು ಅವರು ಬದಲಾಯಿಸ್ತಾ ಇದ್ದಾರೆ. ಮತ್ತು ಜರ್ಮನಿ ಒಂದೇ ಅಲ್ಲ, ಈಗ ಭಾರತ ದೇಶಕ್ಕೆ ಅರುಣಾಚಲ ಪ್ರದೇಶ್ ಇಶ್ಯೂದಲ್ಲಿ ಚೈನಾವನ್ನು ಬೈದು ಭಾರತಕ್ಕೆ ಬೆಂಬಲ ಕೊಟ್ಟಿದ್ದು ಬರೀ ಜರ್ಮನಿ ಅಷ್ಟೇ ಅಲ್ಲ, ಜರ್ಮನಿ 3ನೇ ದೇಶ. ಇನ್ನೂ 2 ದೇಶಗಳ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದ್ರೆ ಅಮೇರಿಕಾ ಮತ್ತು ಜಪಾನ್ ದೇಶಗಳು, ಅದಾದಮೇಲೆ ಜರ್ಮನಿ. ಓಕೆ. ಸೊ ಹೀಗಾಗಿ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಚೈನಾ ಇದೆಲ್ಲ ಬೇಜವಾಬ್ದಾರಿ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ಬಿಲ್ಡಪ್ ಕೊಡಬೇಡ್ರ ಅಂತ ಅವ್ರು ಹೇಳಕತ್ತಾರೆ. ನೋಡೋಣ ಏನಾಗ್ತೈತೆ ಅಂತೇಳಿ. ಕ್ವಶನ್ ಏನು ಬರ್ಬೋದಪ್ಪ ಅಂತಂದ್ರೆ ನಿಮಗೆ ಸರ್ ಭಾರತದ ಗಡಿಗಳ ಬಗ್ಗೆ ಬರ್ಬೋದು. ಲೈನ್ ಆಫ್ ಕಂಟ್ರೋಲ್ ಅಂದ್ರೇನು, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದ್ರೇನು, ಅಕ್ಸಾಯಿ ಚಿನ್ ಅಂದ್ರೇನು, ಗಿಲ್ಜಿಟ್ ಬಲ್ಚಿಸ್ತಾನ್ ಅಂದ್ರೇನು, ಆಜಾದ್ ಕಾಶ್ಮೀರ್ ಅಂದ್ರೇನು. ಈಗ ಅವನ್ನೆಲ್ಲ 370 ಅವನ್ನೆಲ್ಲ ತೆಗೆದು ಹಾಕಿದಾರೆ. ಈಗೇನಾಗಿದೆ, ಮೇಲ್ಗಡೆ ಲದ್ದಾಖ್ ಇದೆ, ಆಮೇಲೆ ಕೆಳಗಡೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಇದೆ. ಸೊ ಇದ್ರ ಬಗ್ಗೆ ಕ್ವಶನ್ ಬರ್ಬೋದು. ಭಾರತ ಜರ್ಮನಿ ಬಗ್ಗೆ ಕೇಳ್ಬೋದು. ಅರುಣಾಚಲ ಪ್ರದೇಶ ಸಂಬಂಧಿಸಿದ ಸಮಸ್ಯೆಗಳು, ಮ್ಯಾಕ್ಮೋಹನ್ ಲೈನ್ ಬಗ್ಗೆ ಬರ್ಬೋದು. ಭಾರತ ಚೀನಾದ ನಡುವಿನ ಗಡಿಯನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಭಾರತ ಪಾಕಿಸ್ತಾನ ನಡುವಿನ ಗಡಿಯನ್ನು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಇಂಡೋ ಪೆಸಿಫಿಕ್, ಭಾರತ ಮತ್ತು ಪೆಸಿಫಿಕ್ ತಂತ್ರಗಳು, ಕ್ವಾಡ್ ಮಾಡಿದಾರ. ಕ್ವಾಡ್ ಒಳಗಡೆ ಯಾರ್ಯಾರಿದ್ದಾರೆ, ಯಾವಾಗ ಶೃಂಗಸಭೆ ನಡೆಸ್ತಾರೆ, ಅವರ ಉದ್ದೇಶಗಳೇನು, ಇದು ಕೂಡ ಕ್ವಶನ್ ನಿಮಗೆ ಬರಬಹುದು. ನೆಕ್ಸ್ಟ್ ಸರ್ ಒನ್ ಲೈನರ್ಸ್. ಸೊ ಇಲ್ಲಿ ಒನ್ ಲೈನರ್ಸ್ ಇದ್ದಾವೆ, ಭಾರಿ ಬೆಸ್ಟ್ ಇದ್ದಾವೆ.
ನೋಡಿರಿ ಕರೆಕ್ಟಾಗಿ ಕ್ಲಿಯರಾಗಿ ನೋಡಿರಿ. ವಿವಿಧ ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು ಮತ್ತು ಏಜೆನ್ಸಿಗಳ ಎಲ್ಲ ಪ್ರಶಸ್ತಿಗಳನ್ನು ಒಂದೇ ವೇದಿಕೆಯಡಿ ತರಲು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ನಾಳೆ ಕೇಳ್ಬೋದು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಉದ್ದೇಶ ಏನು ಅಂತೇಳಿ. ಇತ್ತೀಚೆಗೆ ಕೇಂದ್ರ ಪರಿಸರ ಸಚಿವಾಲಯವು ಕರ್ನಾಟಕ ರಾಜ್ಯಕ್ಕೆ ಹೊಸ ಕರಾವಳಿ ವಲಯ ನಿರ್ವಹಣಾ ಯೋಜನೆಯನ್ನು ಅನುಮೋದನೆ ಮಾಡಿರುವಂಥದ್ದು. ಕೇಂದ್ರ ಪರಿಸರ ಸಚಿವಾಲಯ ಅಮೇರಿಕಾದ ಟೆಕ್ಸಾಸ್ ಹಿಂಗೆ ಬರಿಬೇಕು ಇಂಗ್ಲೀಷ್ ಒಳಗಡೆ. ಟೆಕ್ಸಾಸ್ ರಾಜ್ಯದ ಡೆಲ್ಲಾಸ್ ನಗರದಲ್ಲಿ ಆಗಸ್ಟ್ 13, 2022 30ಕ್ಕೂ ಅಧಿಕ ರಾಷ್ಟ್ರಗಳ 2200ಕ್ಕೂ ಅಧಿಕ ಮಂದಿ ಭಗವದ್ಗೀತೆ ಎಲ್ಲ 700 ಶ್ಲೋಕಗಳನ್ನು ಕಂಠಪಾಠ ಮಾಡಿ ಒಂದೇ ಇದರೊಳಗಡೆ ಹಾಡಿದ್ದಾರೆ. ವೆರಿ ಗುಡ್. ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ. ಇದರೊಳಗಡೆ ಕರ್ನಾಟಕದ ಸಂತರು ಕೂಡ ಇದ್ದಂಥದ್ದು. ನೆಕ್ಸ್ಟು ವಿವಿಧ ಕೇಂದ್ರ ಸಚಿವಾಲಯಗಳು, ಇಲಾಖೆ, ಏಜೆನ್ಸಿ ಎಲ್ಲ ಪ್ರಶಸ್ತಿಗಳನ್ನು ಒಂದೇ ಕಡೆ ತರೋಕ್ಕೆ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಇದು ಡಬಲ್ ಆಗಿದೆ. ಮಾರ್ಚ್ 2022 ಹೊತ್ತಿಗೆ ಹಣಕಾಸು ಸಚಿವಾಲಯದ ಮಾಹಿತಿಯ ಪ್ರಕಾರ ಭಾರತದ ಬಾಹ್ಯ ಸಾಲ $620 ಶತಕೋಟಿ ಆಗಲಿದೆ. ಇತ್ತೀಚೆಗೆ ಭಾರತದ ಮೊದಲ ಇಂಟ್ರಾ ನಾಸಲ್ ಅಂದರೆ ಮೂಗಿನ ಮುಖಾಂತರ ಹಾಕುವಂಥ ಕರೋನಾ ಲಸಿಕೆಯನ್ನು ಇನ್ಕೋವ್ಯಾಕ್ ಅನ್ನು ಭಾರತ ಬಯೋಟೆಕ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಭಾರತವು UK ದೇಶದ ಸಹಯೋಗದೊಂದಿಗೆ ಇಂಟರ್ನ್ಯಾಷನಲ್ ಕೌಂಟರ್ ರಾನ್ಸಮ್ವೇರ್ ಇನಿಷಿಯೇಟಿವ್ ಸೈಬರ್ ಸೆಕ್ಯುರಿಟಿ ಎಕ್ಸಸೈಸ್ ಭಾಗವಾಗಿ ನಡೀತು. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು ಇತ್ತೀಚೆಗೆ ವಾರಂಗಲ್, ತ್ರಿಶೂರು, ನಿಲಂಬೂರ್ ನಗರಗಳು ಯುನೆಸ್ಕೋ ಗ್ಲೋಬಲ್ ನೆಟ್ವರ್ಕ್ ಆಫ್ ಲರ್ನಿಂಗ್ ಸಿಟೀಸ್ಗೆ ಸೇರ್ಪಡೆಯಾಗಿವೆ. ಈ ನಗರಗಳು ಯಾವ ರಾಜ್ಯದಲ್ಲಿದ್ದಾವ ಕಮೆಂಟ್ ಹಾಕ್ರಿ. ವಾರಂಗಲ್, ತ್ರಿಶೂರು, ನಿಲಂಬೂರು ಯಾವ ರಾಜ್ಯದಲ್ಲಿದ್ದಾವೆ ನೀವೇ ಕಮೆಂಟ್ ಬಾಕ್ಸ್ನಾಗ ಹಾಕ್ಬೇಕು ನನಗೆ ನೋಡೋಣ. ಇತ್ತೀಚೆಗೆ ಪುಣೆ ನಗರದಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಸರ್ಕಾರ ಅನುಮೋದನೆ ಕೊಟ್ಟಿರುವಂಥದ್ದು. ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತರಿ ಯೋಜನೆ ರಾಜಸ್ಥಾನ್ ರಾಜ್ಯದ ಉಪಕ್ರಮ ಆಗಿರುವಂಥದ್ದು. ಬೆಂಗಳೂರು ಬಾಹ್ಯಾಕಾಶ ಎಕ್ಸ್ಪೋ ಸಮಯದಲ್ಲಿ ಇಸ್ರೋ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಆಸ್ಟ್ರೇಲಿಯಾ ದೇಶದ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆ ಪಾಲುದಾರಿಕೆ ಹೊಂದುತ್ತಾ ಇದೆ. ಇತ್ತೀಚೆಗೆ ಪ್ರಾರಂಭ ಆದಂತಹ PM ಶ್ರೀ ಯೋಜನೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. PM ಶ್ರೀ. ಇನ್ನು ವೆರಿ ಇಂಪಾರ್ಟೆಂಟ್ ನಮ್ಮ ಗೋಲ್ಡನ್ ಥಾಟ್ ಇದೆ. ಇವತ್ತಿನ ಗೋಲ್ಡನ್ ಥಾಟ್ ಏನಪ್ಪ ಅಂತಂದರೆ ಸ್ವಲ್ಪ ಡಿಫರೆಂಟ್ ಇದೆ. ನಾವು ಯಾವಾಗಿದ್ರೂ ಕೂಡ ಆ ವರ್ಕ್ ಮಾಡಬೇಕು, ಈ ವರ್ಕ್ ಮಾಡಬೇಕು, ಇದನ್ನಿಷ್ಟು ನಾವು ಟಾರ್ಗೆಟ್ ಅಚೀವ್ಮೆಂಟ್ ಮಾಡಬೇಕು, ಇವೆಲ್ಲ ಟಾಸ್ಕ್ಗಳನ್ನು ಹ್ಯಾಂಡಲ್ ಮಾಡಬೇಕು, ಬರೋಬ್ಬರಿ ಡಿಸಿಪ್ಲಿನ್ ಪ್ರಕಾರ ಮಾಡಬೇಕು, ಇದನ್ನೆಲ್ಲವನ್ನು ಮಾಡ್ತಿರ್ತೀವಿ. ಬಟ್ ಎಷ್ಟೋ ಸರಿ ಇದನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಕೇರ್ ತೊಗೊಳ್ಳೋದ ನಾವು ಮರೆತು ಬಿಟ್ಟಿರ್ತೀವಿ. ಸೊ ಅದಕ್ಕಾಗಿ ನಮ್ಮ ಬಗ್ಗೆನೂ ನಾವು ಅವಾಗವಾಗ ಕೇರ್ ತೊಗೋಬೇಕು. ಮತ್ತು ಹೊಸದು ಆಲೋಚನೆ ಮಾಡೋಕ್ಕೆ ನಮಗೆ ರೆಸ್ಟ್ ಬೇಕು. ಮನುಷ್ಯಗೆ ಸ್ವಲ್ಪ ರೆಸ್ಟ್ ಬೇಕು. ರೆಸ್ಟ್ ತೊಗೋತಾ ಇದ್ದೀವಿ ಅಂತಂದರೆ ಟೈಮ್ ವೇಸ್ಟ್ ಅಲ್ಲ, ಮುಂದಿನ ಇನ್ನೂ ಹೊಸದು ಥಿಂಕ್ ಮಾಡೋಕ್ಕೆ ನಾವು ಬಾಡಿಗೆ ಸಮಯ ಕೊಡ್ತಾ ಇದ್ದೀವಿ. ಈಗ ಜಿಮ್ ಮಾಡ್ತಾ ಇದ್ದೀವಿ, ಒಂದು ಡಂಬೆಲ್ ಎತ್ತಾ ಇದ್ದೀವಿ, ಒಂದು 15 kg ಡಂಬೆಲ್ ನಾವು ಎತ್ತಾ ಇದ್ದೀವಪ್ಪ ಅಂತಂದ್ರೆ 10 ಸರಿ ಎತ್ತೀವಿ, ಇನ್ನೂ ಭಾಳ ಅಂದರೆ 12 ಸರಿ ಎತ್ತೀವಿ. ಆಮೇಲೆ ಕೈ ಏನಾಗ್ಬಿಡ್ತೈತಿ, ಪೇನ್ ಆಗ್ತದೆ. ಪೇನ್ ಆದಮೇಲೆ ನಾವು ಇನ್ನೂ ನಾನು ಡಂಬೆಲ್ ಹೊಡಿತೀನಿ ಅಂದರೆ ಭಾಳ ಅಂದರೆ 2 ಹೊಡಿಬೋದು, 2 ಅಥವಾ 3 ಮುಗಿದ ಹೋಯ್ತು, ಕೆಪಾಸಿಟಿ 0. ಅಕಸ್ಮಾತ್ ನಾವು 10 ಹೊಡೆದ್ಮೇಲೆ ಒಂದು 10 ನಿಮಿಷ ರೆಸ್ಟ್ ತೊಗೊಂಡ್ರೆ ನೆಕ್ಸ್ಟ್ 2ನೇ ಸೆಟ್ ಒಳಗಡೆ ಮತ್ತೆ 10 ಹೊಡಿಬೋದು. ಅಂದರೆ ರೆಸ್ಟ್ ತೊಗೊಳ್ಳೋದು ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡೋಕ್ಕೆ ಹೊರತು ಟೈಮ್ ವೇಸ್ಟ್ ಅಲ್ಲ. ಅದೇ ರೀತಿ ನಾವು ಬುದ್ಧಿಗೂ ಕೂಡ ಟೈಮ್ ಕೊಡಬೇಕು. ಕೆಲವೊಂದು ಸರಿ ಮೆಂಟಲ್ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾಗ್ತದೆ. ಯಾವಾಗಿದ್ರೂ ಸ್ಟ್ರೆಸ್ ಮಾಡ್ಕೊಳ್ಳಾರ್ದೆ ಸ್ವಲ್ಪ ಟೈಮ್ ಕೊಡ್ಬೇಕು, ರೆಸ್ಟ್ ತೊಗೋಬೇಕು. ಟು ಡೂ ಲಿಸ್ಟ್ ಮಾಡ್ಕೊಂಡಿರ್ತೀವಿ ನಾವು, ಇವತ್ತು ಇದೆಲ್ಲ ಕೆಲಸ ಮಾಡ್ಬೇಕಂತೇಳಿ. ಭಾಳ ಟೈರ್ಡ್ ಆದಾಗ 1-2 ಕೆಲಸ ಅದರೊಳಗೆ ಮೈನಸ್ ಮಾಡಿದರೂ ನಡೀತೈತಿ. ಅಲೋನ್ ಆಗಿ ಒಬ್ಬರೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕೆ ನಮ್ಮ ದೇಶ ಅಲ್ಲ ಜಗತ್ತಿನ ಸಾಫ್ಟ್ವೇರ್ ದೈತ್ಯ ಕಂಪನಿ ಮೈಕ್ರೋಸಾಫ್ಟ್ ಸುಮಾರು 2 ದಶಕಗಳ ಕಾಲ ಜಗತ್ತಿನ ನಂಬರ್ 1 ಶ್ರೀಮಂತ ಆದಂಥವ್ರು ಯಾರು? ಬಿಲ್ ಗೇಟ್ಸ್ ಇವತ್ತಿಗೂ 1 ವರ್ಷಕ್ಕೆ 1 ತಿಂಗಳವರು ಅಜ್ಞಾತವಾಸವನ್ನು ಹೋಗ್ತಾರೆ. ಅವ್ರದ್ದು ಮೊನ್ನೆ ಪುಸ್ತಕ ಓದ್ತಾ ಇದ್ದೆ ನಾನು. 1 ತಿಂಗಳ ಅಜ್ಞಾತವಾಸ, ಯಾರಿಗೂ ಸಿಗೋದಿಲ್ಲ ಅವರು. ಅಮೇರಿಕಾ ಪ್ರೆಸಿಡೆಂಟ್ ಕಾಲ್ ಮಾಡಿದ್ರು ಅವ್ರು ಕಾಲ್ ಎತ್ತೋದಿಲ್ಲ. ಅಜ್ಞಾತವಾಸ, ಎಲ್ಲ ಮೊಬೈಲು ಕಂಪ್ಯೂಟರ್ ಬಿಟ್ಟು 1 ತಿಂಗಳು ರೆಸ್ಟ್ ತೊಗೋತಾರೆ. 1 ತಿಂಗಳು ಅವರು ಏನು ಅಜ್ಞಾತದಲ್ಲಿರ್ತಾರೆ, ಅವಾಗ ಮೈಂಡಿಗೆ ರೆಸ್ಟ್ ಸಿಗ್ತದೆ, ಹೊಸ ಆಲೋಚನೆಗಳು ಬರ್ತವೆ. ಆ ಹೊಸ ಆಲೋಚನೆಗಳಿಂದ ಮುಂದಿನ 11 ತಿಂಗಳು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಅದಕ್ಕೆ ಇವತ್ತಿಗೂ ಕೂಡ ಜಗತ್ತಿನಾಗ ಎಷ್ಟೋ ಕಂಪನಿಗಳು ಬಂದಿದ್ದಾವೆ, ಬಟ್ ಯಾರೂ ಕೂಡ ಮೈಕ್ರೋಸಾಫ್ಟ್ ಕಂಪನಿಯನ್ನು ಹಿಂದಾಕ್ಸೋಕ್ಕಾಗಿಲ್ಲ. ನೀವು ಬೇಕಾದಂಥ ಸಾಫ್ಟ್ವೇರ್ ತೊಗೊಂಬರ್ರಿ,
ಮೈಕ್ರೋಸಾಫ್ಟ್ ಆಫೀಸು, ಮೈಕ್ರೋಸಾಫ್ಟ್ ವಿಂಡೋಸು ಇವ್ರನ್ನ ಯಾರೂ ಇನ್ನೂವರೆಗೆ ಹಿಂದೆ ಹಾಕ್ಸೋಕ್ಕಾಗಿಲ್ಲ. ಯಾಕಂತಂದರೆ ಹೊಸ ಆಲೋಚನೆಗಳು. ಮೈಂಡ್ಗೆ ರೆಸ್ಟ್ ಕೊಡೋದ್ರಿಂದ ಮನುಷ್ಯ ಭಾಳ ಮುಂದೆ ಹೋಗ್ತಾನೆ, ಭಾಳ ಉನ್ನತ ಲೆವೆಲ್ಗೆ ಬೆಳಿತಾನೆ. ಬಟ್ ಭಾಳಷ್ಟು ಜನ ನಾನು ನೋಡಿದಂಗೆ ಭಾಳಷ್ಟು ಜನರ ಜಾಬ್ಗಳು ಅವ್ರು ಮಾಡುವಂಥ ಕೆಲಸಗಳು ಹೆಂಗಿದಾವಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ವರ್ಕ್, ಒಟ್ಟು ರೆಸ್ಟ್ ಇರೋದಿಲ್ಲ. ಕಂಟಿನ್ಯೂಸ್ ದುಡಿ ಮಷೀನ್ ಆಗಿಬಿಡ್ತಾರೆ. ನೋಡೋಕ್ಕಷ್ಟೇ ಮನುಷ್ಯ, ಬಟ್ ಮಷೀನ್ ಆದರೆ ಏನಾಗ್ತೈತೆ ಅಂದರೆ ಏನೋ ದುಡಿತಿರ್ತಾರೆ, ದುಡ್ಡು ಬರ್ತಿರ್ತದೆ. ಬಟ್ ಹೊಸದು ಮಾಡೋಕ್ಕೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಅವ್ರ ಜೀವನದಲ್ಲಿ ಟೈಮ ಇರೋದಿಲ್ಲ. ಒಂದು 10 ವರ್ಷ ಹಿಂಗೆ ಆಗಿಬಿಡ್ತಪ್ಪ ಅಂತಂದ್ರೆ ಕ್ರಿಯೇಟಿವಿಟಿ ಕಂಪ್ಲೀಟ್ ನಾಶ ಆಗಿಬಿಡ್ತದೆ. ಓಕೆ, ಸೊ ಅವಾಗ ಏನಾಗ್ತೈತೆ ಅಂದರೆ ನಾವು ಬೇರೆಯವ್ರ ಮೇಲೆ ಭಾಳ ಡಿಪೆಂಡ್ ಆಗಬೇಕಾಗ್ತದೆ. ಸೊ ಅದಕ್ಕಾಗಿ ಅಲೋ ಯುವರ್ ಸೆಲ್ಫ್ ಟು ಟೇಕ್ ರೆಸ್ಟ್ ಆ್ಯಸ್ ವೆಲ್ ಆ್ಯಸ್ ರಿಸ್ಕ್, ಟು ಕ್ಯಾನ್ಸಲ್ ಯುವರ್ ಪ್ಲ್ಯಾನ್, ಟು ಸ್ಲೋ ಮಾಡಿರಿ, ರೆಸ್ಟ್ ತೊಗೊಳ್ರಿ, ಸ್ವಲ್ಪ ನಾವು ಆಫ್ ತೊಗೋಬೇಕಾಗ್ತದೆ ಲೈಫ್ ಒಳಗಡೆ. ಅದನ್ನೇ ಇವತ್ತು ನಾನು ಇಲ್ಲಿ ಹೇಳಿರುವಂಥದ್ದು. ಸೊ ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ನಾವು ಲಾಸ್ಟು ಕ್ಲಾಸಲ್ಲಿ ಕ್ವಶನ್ ಕೇಳಿದ್ದೀವಿ, ಅದಕ್ಕೆ ಪುಣೆ ಸರಿಯಾದ ಉತ್ತರ ಇರುವಂಥದ್ದು. 2ನೇ ಕ್ವಶನ್ಗೆ ಕಬಡ್ಡಿ, ಖೋ-ಖೋ, ಎತ್ತಿನ ಗಾಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. 3ನೇ ಕ್ವಶನ್ಗೆ ಎ ಮತ್ತು ಬಿ ಸರಿಯಾದ ಉತ್ತರ. 4ನೇ ಕ್ವಶನ್ಗೆ ಪಾಕಿಸ್ತಾನ್, 2ನೇದು ಸರಿಯಾದ ಉತ್ತರ. 5ನೇ ಕ್ವಶನ್ಗೆ ಅರ್ಜೆಂಟೈನಾ, ಇಟ್ ಈಸ್ ದ ರೈಟ್ ಆನ್ಸರ್. ಈ ಕ್ವಶನ್ಗಳಿಗೆ ನಿಮಗೆ ಆನ್ಸರ್ ಎಕ್ಸ್ಪ್ಲನೇಷನ್ ಬೇಕಂದರೆ ನೀವು ಓಲ್ಡ್ ವೀಡಿಯೋವನ್ನು ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಓಲ್ಡ್ ವೀಡಿಯೋ ನೋಡ್ಬೇಕು ಮತ್ತೆ. ಓಕೆ, ಅಲ್ಲೆಲ್ಲ ಇರ್ತವೆ. ಇವತ್ತಿನ ಕ್ವಶನ್ಗಳು ಈ ರೀತಿ ಇದ್ದಾವೆ. ನವೋದ್ಯಮ ಬೆಳವಣಿಗೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಈ ಕೆಳಗಿನ ಯಾವ ರಾಜ್ಯಗಳು ಪಡೆದಿವೆ? ಕರ್ನಾಟಕ ಮತ್ತು ಗುಜರಾತ್, ಗುಜರಾತ್ ಮತ್ತು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗುಜರಾತ್ ಮತ್ತು ಆಂಧ್ರ ಪ್ರದೇಶ್. ಇತ್ತೀಚೆಗೆ ಕೆಳಗಿನ ಯಾವ ದೇಶದ ವಿಜ್ಞಾನಿಗಳು ಸಾವಿನ ಬಳಿಕ ಅಂಗಾಂಗಗಳನ್ನು ಜೀವಂತವಾಗಿಡುವ ವಿಧಾನವನ್ನು ಕಂಡುಹಿಡಿದಿದ್ದಾರೆ? ಅಮೆರಿಕ, ಜಪಾನ್, ರಷ್ಯಾ ಮತ್ತು ಇಂಗ್ಲೆಂಡ್. ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ILO, IMF, ವರ್ಲ್ಡ್ ಬ್ಯಾಂಕ್, ಯುನಿಸೆಫ್. ಅರುಣಾಚಲ ಪ್ರದೇಶದಲ್ಲಿ ವಿಷಯದಲ್ಲಿ ಭಾರತಕ್ಕೆ ಬಾಹ್ಯ ಬೆಂಬಲ ಕೊಟ್ಟಿರುವ ರಾಷ್ಟ್ರಗಳ ಸಂಖ್ಯೆ 3, 5, 2, 4. ವೆರಿ ಇಂಪಾರ್ಟೆಂಟ್. ಇನ್ನು ಇದರ ಆನ್ಸರ್ನ ನೀವು ಅಗದಿ ಡಿಸಿಪ್ಲಿನ್ ಆಗಿ 1, 2, 3, 4 ABCD ಪರ್ಫೆಕ್ಟ್ ಬರೆದು ನನಗೆ ಕಳಿಸ್ಬೇಕು. ಕನ್ನಡ ಮಾಧ್ಯಮದ ಈ ಒಂದು IAS ಬ್ಯಾಚ್ ಕೋರ್ಸ್ ಕಂಗ್ಲೀಷ್ ಬ್ಯಾಚ್, ಕನ್ನಡ ಪ್ಲಸ್ ಇಂಗ್ಲೀಷ್ ಬ್ಯಾಚ್ ಆರಂಭವಾಗ್ತಾ ಇದೆ. ಡೋಂಟ್ ಮಿಸ್ ದ ಅಪಾರ್ಚುನಿಟಿ. ಇಡೀ ದೇಶದಲ್ಲೇ ಅತ್ಯಂತ ಕಡಿಮೆ ಫೀಸ್ ಒಳಗಡೆ ಅತಿ ಹೆಚ್ಚು ಅಟ್ಮೋಸ್ಟ್ ಕೇರ್ ಒಳಗಡೆ ಈ ಬ್ಯಾಚ್ಗಳು ನಡೀತಾ ಇರುವಂಥದ್ದು. ಅದನ್ನು ಮಿಸ್ ಮಾಡಿಕೊಂಡ್ರೆ ಬಹುಶಃ ನಾವು ಅಂಥ ಒಂದು ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೊಂಡವರಲ್ಲಿ ನಾವು ಒಬ್ಬರಾಗ್ತೀವಿ. ಹಂಗಾಗೋದು ಬೇಡ. ಸೆಪ್ಟೆಂಬರ್ 11 ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ಅದಕ್ಕೆ ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಇದಿಲ್ಲಂದ್ರೂ ಕೂಡ ನಮ್ಮ ಫ್ರೀ ಸರ್ವಿಸ್ಗಳು ಯಾವಾಗಿದ್ರೂ ನಡೀತಾನೆ ಇರ್ತವೆ. ಸೊ ಆಫೀಸ್ ನಂಬರ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇನ್ನು ನೆಕ್ಸ್ಟು ನಮ್ಮ ಲೀಡಿಂಗ್ ಕಮೆಂಟ್ಸಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಹಾಕಿರ್ತಾರೆ, ಬಹಳ ಖುಷಿ ಅನ್ನಿಸ್ತದೆ. ಅದನ್ನೆಲ್ಲವನ್ನು ನಾನು ನೋಡಿದ್ದೀನಿ. ಆಮೇಲೆ ಇದರ ಜೊತೆಗೆ ರೆಗ್ಯುಲರಾಗಿ ಲೀಡಿಂಗ್ ಕಮೆಂಟ್ಸಲ್ಲಿ ನಿಮ್ಮ ಹೆಸರು ಬರಬೇಕು. ಆ ಥರ ನೀವು ರೆಗ್ಯುಲರಾಗಿ ಅದ್ರ ಒಳಗಡೆ ಅಪ್ಡೇಟ್ ಇಟ್ಕೊತ ಹೋಗಬೇಕು. ಅವತ್ತಿನ ಕ್ಲಾಸ್ ಅವತ್ತು ನೋಡಿ ಅವತ್ತನ್ನು ಕಮೆಂಟ್ ಹಾಕಿ ಮುಗಿಸ್ಬೇಕು. ಆ ರೀತಿ ನಮ್ಮೊಂದು ಮೈಂಡ್ ಸೆಟ್ ಇರಬೇಕು. ಇನ್ನು ನೆಕ್ಸ್ಟು ತಾವು ಈ ವಿಡಿಯೋ ಲೈಕ್ ಆಗಿದ್ದರೆ, ಒಂದೇನಾದರೂ ನಾಲೆಡ್ಜ್ ಸಿಕ್ಕಿದ್ರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ 4 ಜನರಿಗೆ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಬಗ್ಗೆ ಕೂಡ ನೀವು ಕೇರ್ ತೊಗೋತೀರಂಥೇಳಿ ನನ್ನ ಒಂದು ಭಾವನೆ. ಸೊ ಈ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.